ಕೆ ಮೋದಿ ಸರ್ ಬಗ್ಗೆ ಸ್ವಲ್ಪ ನುಡಿ ನಮನ, ಅವ್ರ ಬಗ್ಗೆ ಒಂದಿಷ್ಟು ಮಾತುಗಳು. ಅದಾದ ನಂತರ ನಾನು ನಿಮ್ಮನ್ನ ನನ್ನ ಒಂದು ಪ್ರೆಸೆಂಟೇಷನ್ಗೆ ತಗೊಂಡು ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಗೆಟ್ ರೆಡಿ. ಓಕೆ, ಕೆ ಮೋದಿ ಸರ್ ಈಸ್ ನಾಟ್ ಎನ್ ಆರ್ಡಿನರಿ ಪರ್ಸನ್, ಈಸ್ ಎನ್ ಎಕ್ಸ್ಟ್ರಾರ್ಡಿನರಿ ಪರ್ಸನ್. ಓಕೆ, ಸೊ ಇವರ ಒಂದು ಏನು ಲೈಫ್ ಸ್ಟೋರಿ ಏನಿದೆ ಅದ್ಭುತ. ಓಕೆ, 6 ವರ್ಷದ ಹಿಂದೆ ನಾವು ಕಳ್ಕೊಂಡಿದೀವಿ ಅವ್ರನ್ನ. ಮರೆಯಾದ ಮಾಣಿಕ್ಯ ಅಂತ ಹೇಳ್ಬೋದು. ಆದ್ರೆ ಎಕ್ಸ್ಟ್ರಾರ್ಡಿನರಿ ನಮ್ಮೆಲ್ಲರ ಲೈಫ್ ಅಲ್ಲಿ ಒಂದು ಗಾಡ್ ಫಾದರ್ ಆಗಿರ್ತಕ್ಕಂಥ ವ್ಯಕ್ತಿ. ನಾವು ಇವ್ರನ್ನ ಮರೆಯಕ್ಕೆ ಆಗಲ್ಲ. ಇವ್ರ ಬಗ್ಗೆ ನಾನು ತುಂಬಾ ಮಾತಾಡಿದ್ದೀನಿ. ಈಗಾಗಲೇ ನ್ಯಾಷನಲ್ ಒಂದು ಅಫಿಷಿಯಲ್ ಮೋದಿ ಕೇರಿಂದ ಇದ್ರ ಬಗ್ಗೆ ನನ್ನ ವಿಡಿಯೋನು ಕೂಡ ಲಾಂಚ್ ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ. ನಾನಷ್ಟೇ ಅಲ್ಲ, ವಿಜಯ್ ಸರ್ ಆಗಿರ್ಬೋದು, ಮಿರಾಕಲ್ ಚಂದ್ರು ಆಗಿರ್ಬೋದು, ಓಕೆ, ವಿಜಯಲಕ್ಷ್ಮಿ ಮೇಡಮ್, ಸುರೇಖಾ ಮೇಡಮ್, ಫಿಲಿಪ್ ಸರ್, ಪ್ರಮೋದ್ ಆಚಾರ್ಯ ಸರ್, ಎಲ್ಲರದು ಕೂಡ ಯೂಟ್ಯೂಬ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದಿದೆ. ನಾವು ಮಾತಾಡೋದನ್ನ ಅಲ್ಲಿರೋದನ್ನ ನಾನು ಮತ್ತೆ ರಿಪೀಟ್ ಮಾಡಲ್ಲ. ಓಕೆ, ನೋಡಿ, ಎಂಟೈರ್ ಇಂಡಿಯಾದಲ್ಲಿ ಬಿಸ್ನೆಸ್ ಪೀಪಲ್ಗಳದ್ದು ಯಾರ್ದಾದ್ರೂ ಬಿಸ್ನೆಸ್ ಪೀಪಲ್ ಸ್ಟಾಂಪ್ ಬಂದಿದೆ ಅಂದ್ರೆ ಅದು ಕೆ ಮೋದಿ ಸರ್. ಯಾಕೆಂದ್ರೆ ಇವರು ದೇಶಕ್ಕೋಸ್ಕರ ನಿಂತ್ಕೊಂಡಿದ್ರು, ಯಾವುದೇ ಕಾರಣಕ್ಕೂ ಸ್ವಾರ್ಥಕ್ಕೋಸ್ಕರ ನಿಂತ್ಕೊಂಡಿರ್ಲಿಲ್ಲ. ಟಾಟಾ ಅವ್ರದ್ದು ಕೂಡ, ಓಕೆ, ಸೊ ರತನ್ ಟಾಟಾ ಅವ್ರ ತಂದೆ ಅವ್ರದ್ದು ಕೂಡ ಈ ತರ ಸ್ಟಾಂಪ್ ಬಂದಿತ್ತು. ಇನ್ನ 3 ಜನ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಅಷ್ಟೇನೆ ಬಂದಿರೋದು. ಓಕೆ, ಧೀರುಭಾಯಿ ಅಂಬಾನಿ ಅವ್ರದ್ದು ಬಂದಿತ್ತು. ಅದಕ್ಕೆ ಆ ಸಾಲಿಗೆ ಕೆ ಮೋದಿ ಸರ್ ಕೂಡ ಸೇರಿದ್ದಾರೆ. ಓಕೆ, ಇವರ ಜೊತೆ ನಮಗೆ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಅಂಡ್ ಏನು ಇವತ್ತು ಎಕ್ಸ್ಟ್ರಾರ್ಡಿನರಿ ನಾವೆಲ್ಲರೂ ಕೂಡ. ಸೊ ಓಕೆ, ಇಲ್ಲಿ ನೋಡ್ತಿದ್ದೀರಾ. ಓಕೆ, ನಮನ. ನಾವೆಲ್ಲರೂ ಕೂಡ ಜಯನಗರದಲ್ಲಿ ಒಂದು ಸೆಲೆಬ್ರೇಷನ್ ಮಾಡಿದ್ವಿ ಅವರ ಬರ್ತ್ಡೇಯ ಒಂದು ನೆನಪಿಗೋಸ್ಕರ. 85ನೇ ವರ್ಷದ ಬರ್ತ್ಡೇ. ಆಲ್ ಓವರ್ ಇಂಡಿಯಾದಲ್ಲಿ ಇವ್ರ ಬಗ್ಗೆ ತುಂಬಾ ಅದ್ಭುತವಾದ ಅಭಿಪ್ರಾಯ ಮೂಡಿ ಬಂದಿದೆ. ತುಂಬಾನೇ ವಂಡರ್ಫುಲ್ ಅವರ ಬಗ್ಗೆ ನಾವು ಕೇಳಲ್ಪಟ್ಟಿದೀವಿ. ನಾವೆಲ್ಲ ಅನುಭವಿಸಿದೀವಿ. ಅವ್ರ ಜೊತೆ ಸುಮಾರು 15 ವರ್ಷ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ನನಗಿದೆ ಖುದ್ದಾಗಿ. ಸೊ ಮೇರು ಪರ್ವತದಂತ ವ್ಯಕ್ತಿತ್ವ. ಅವರು ಯಾವತ್ತೂ ಕೂಡ ಜನಗಳಿಗೋಸ್ಕರ ನಿಂತ್ಕೊಂಡಿದ್ರು. ಅಂಡ್ ಅವರ ಒಂದು ಯಾವ ತರ ಹೆಸರು ಮಾಡಿದ್ರು ಅಂತ ಹೇಳಿದ್ರೆ ನಿಜವಾಗ್ಲೂ ಪದಗಳಲ್ಲಿ ಹೇಳಕ್ಕಾಗಲ್ಲ. ಹೆಸರು ಮಾಡ್ಬೇಕು ಅಂತ ಮಾಡ್ಲಿಲ್ಲ, ತುಂಬಾ ರೆಸ್ಪೆಕ್ಟ್ ಕೊಡ್ತಾ ಇದ್ರು ಮೋದಿ ಕೇರ್ನವರಿಗೋಸ್ಕರ. ಸೊ ಮೋದಿ ಕೇರ್ ಅಂತ ಹೇಳಿದ್ರೆ ಅವರಿಗೆ ಎಲ್ಲಾ ದೊಡ್ಡ ಕಂಪ್ನಿ ಇತ್ತು ಅವ್ರ ಹತ್ರ. ಆದ್ರೆ ಮೊದಲನೇ ಪ್ರಯಾರಿಟಿ ಕೊಟ್ಟಿದ್ದು ಮೋದಿ ಕೇರ್ಗೆ. ಓಕೆ, ಅವ್ರು ದೊಡ್ಡ ಕಂಪ್ನಿಗಳು ಮಧ್ಯದಲ್ಲಿ ಅವ್ರು ಅನ್ಕೊಂಡಿದ್ರು ಎಲ್ಲಾ ಕಂಪ್ನಿನೂ ನಾನು ಪ್ರಯಾರಿಟಿ ಕೊಟ್ರೆ ಕಂಪ್ನಿ ಬೆಳೆಯುತ್ತೆ. ಆದ್ರೆ ದೇಶ ಬೆಳಿಬೇಕು ಅಂದ್ರೆ, ಲಕ್ಷಾಂತರ ಜನ ಸಾಮಾನ್ಯ ವ್ಯಕ್ತಿ ದೊಡ್ಡ ಶ್ರೀಮಂತರಾಗಬೇಕು ಅಂದ್ರೆ ಮೋದಿ ಕೇರೇ ಇಂಪಾರ್ಟೆಂಟ್ ಅಂತ ಹೇಳಿ ಅವ್ರು ನಂಬಿಕೆ ಇಟ್ಕೊಂಡಿದ್ರು. ನೀವೆಲ್ಲರೂ ಶಕ್ತಿವಂತರಾಗಿ, ನೀವೆಲ್ಲರೂ ಸ್ಟಾರ್ಗಳಾಗಿ, ನೀವು ಯಾರನ್ನೇ ಟಚ್ ಮಾಡಿದ್ರು ಅವ್ರು ಡೈಮಂಡ್ ಆಗ್ಬೇಕು ಅವ್ರ ಲೈಫಲ್ಲಿ. ನೀವು ಬೆಳಕಾಗ್ಬೇಕು, ಬೇರೆಯವ್ರಿಗೆ ಬೆಳಕನ್ನ ಕೊಡ್ಬೇಕು, ಕತ್ಲಲ್ಲಿ ಇರೋರಿಗೆ ಬೆಳಕನ್ನ ಕೊಡ್ಬೇಕು ಅಂತ ಹೇಳಿ ನಮ್ಮೆಲ್ಲರಿಗೂ ಕೂಡ ಅನುಭವ ಹಂಚ್ಕೋತಾ ಇದ್ರು. ಸೊ ತುಂಬಾ ಇನ್ನೊಂದು ವಿಡಿಯೋ ಕೂಡ ಇದೆ ನಂದು ಯೂಟ್ಯೂಬ್ ಅಲ್ಲಿ. ಅದನ್ನ ವೆರಿ ಶಾರ್ಟ್ಲಿ ಅದನ್ನ ನಾನು ಪಬ್ಲಿಕ್ಗೆ ಬಿಡ್ತಾ ಇದ್ದೀನಿ. ಮನೆ ಜಯನಗರದಲ್ಲಿ ಮಾತಾಡಿರೋದು 5.5 ನಿಮಿಷ ಇದೆ. ಅಲ್ಲಿ ಕೇಳಿಸ್ಕೊಳ್ಳಿ, ಅವ್ರ ಭಾವನೆ ಏನು ಅಂತ ನಿಮ್ಗೆ ಅರ್ಥ ಆಗ್ತದೆ. ಓಕೆ, ಸೊ ಅದೇ ತರನೇ ಅವ್ರ ಜೊತೆ ನಮ್ಮ ಒಂದು ಇದು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ನಾನು ಡೈಮಂಡ್ ಆದಾಗ, ಹಳೆ ಪ್ಲಾನ್ ಅಲ್ಲಿ ಡೈಮಂಡ್ ಅಂದ್ರೆ ದೊಡ್ಡ ಟೈಟ್ಲು, ಅದಾದಾಗ ನಮ್ಮನ್ನ ಸನ್ಮಾನ ಮಾಡಿರ್ತಕ್ಕಂಥದ್ದು. ಇದು ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಅದ್ರ ಬಗ್ಗೆ. ನೋಡಿ, ಮನ್ ಕಿ ಬಾತ್ ವಿತ್ ಮೋದಿ ಸಾಬ್. ಓಕೆ, ನಮ್ ಜೊತೆ ಯಾವ ತರ ಆತ್ಮೀಯತೆ ಇಲ್ಲಿ ಕಾಣ್ತಾ ಇದೆ. ಡೆಲ್ಲಿನಲ್ಲಿ ಒಂದು ದೊಡ್ಡ ಮೆಗಾ ಶೋ ಇತ್ತು, ಸಿತಾರಂಕಿರಾತ್ ಅಂತ ಹೇಳಿ. ಅಲ್ಲಿ ನಮ್ಮನ್ನ ಇವ್ರು ಅಡ್ರೆಸ್ ಮಾತಾಡ್ತಿರೋದು ನಮ್ಮ ಜೊತೆಗೆ ಪರ್ಸನಲಿ. ಓಕೆ, ದಿಲ್ ಕಿ ಬಾತ್ ಅನ್ನ ಮಾತಾಡಿರ್ತಕ್ಕಂಥದ್ದು. ಅದೇ ತರ ಮಲೇಷ್ಯಾದಲ್ಲಿ ನಮ್ಮನ್ನ ಸನ್ಮಾನ ಮಾಡಿರ್ತಕ್ಕಂಥದ್ದು ಸರ್. ಮಲೇಷ್ಯಾದಲ್ಲಿ ನಾನು ಫ್ರೆಶ್ ಡೈಮಂಡ್ ಆಗಿದ್ದೆ, ಬ್ರ್ಯಾಂಡ್ ನ್ಯೂ ಡೈಮಂಡ್. ಅಂದ್ರೆ ಈಗಿನ ಡೈಮಂಡ್ ಅಲ್ಲ, ಈಗಿನ ಡೈಮಂಡ್ಗಳಿಗಿಂತ 10 ಪಟ್ಟು ದೊಡ್ಡ ಟೈಟ್ಲ್ ಅದು. ಆಗ ಇದು 13 ವರ್ಷದ ಹಿಂದೆ. ಅವಾಗ ನಮ್ಮನ್ನ ಹಾನರ್ ಮಾಡಿದ್ರು ಕೆ ಮೋದಿ ಸರ್. ಓಕೆ, ಅದೇ ತರನೇ ಶಾಂಘೈ ಚೈನಾಗ್ ಹೋಗಿದ್ವಿ ನಾವು ಕೆ ಸರ್, ಸಮೀರ್ ಸರ್ ಜೊತೆ. ಅವಾಗಿನ ಒಂದು ಎಕ್ಸ್ಪೀರಿಯನ್ಸ್ ಇದು ರಿಯಲಿ ವಂಡರ್ಫುಲ್. ಇದನ್ನ ಪದಗಳಲ್ಲಿ ವರ್ಣನೆ ಮಾಡಕ್ಕಾಗಲ್ಲ. ಓಕೆ, ಸೊ ಇವಾಗ ನಾನು ಇದೇನಿದೆ ಇಷ್ಟೆಲ್ಲ ಒಂದು ಕೆ ಸರ್ ಬಗ್ಗೆ ನೀವೆಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ, ಅವ್ರ ಬಗ್ಗೆ ನಿಮ್ಗೆ ಎಲ್ಲ ಗೊತ್ತಾಗ್ತದೆ. ಓಕೆ, ಈಗ ನಾನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತಾ ಇದ್ದೀನಿ. ಓಕೆ, ಸಂತೋಷ್ ಶೆಟ್ಟಿ ಅವರ ಒಂದು ಆಡಿಯೋ ಪ್ಲೇ ಮಾಡ್ತಾ ಇದ್ದೀನಿ. ತುಂಬಾ ಇದಕ್ಕಿಂತ ಮುಂಚೆ ನೋಡಿ, ಈಗಿನ ಒಂದು ಪ್ರಮೋಷನ್ ಏನಿದೆ, ಈ ಪ್ರಮೋಷನ್ ಬಂದಿರೋದು ಏನಕ್ಕೆ ಅಂತ ಹೇಳಿದ್ರೆ, ನೀವೆಲ್ಲರೂ ಕೂಡ ತಿಂಗಳಿಗೆ 1 ಲಕ್ಷ, 2 ಲಕ್ಷ, 5 ಲಕ್ಷ ಇನ್ಕಮ್ ತಗೊಳ್ಳೋ ಲೆವೆಲ್ಗೆ ನೀವು ಬೆಳಿತೀರಾ, ಅದೊಂದು ಗ್ಯಾರಂಟಿ. ಈ ಪ್ರಮೋಷನ್ ನ ಬಳಸ್ಕೊಂಡು ನೀವು ಯಾವ ತರ ನಿಮ್ ಗುರಿ ಮುಟ್ಬೋದು, ಯಾವ ತರ ನೀವು ಕಾರ್ ಅಚೀವರ್ ಆಗ್ಬೋದು, ಯಾವ ತರ ಹೈಯರ್ ಟೈಟ್ಲಿಗೆ ಹೋಗ್ಬೋದು, ನಿಮ್ಮ ಟೀಮ್ನಾಗ ಇರೋರಿಗೆ ಕಾರ್ ಕೊಡಿಸ್ಬೋದು, ಮನೆ ಕೊಡಿಸ್ಬೋದು, ಫಾರಿನಿಗೆ ಹೋಗ್ಬೋದು. ಇದು ಖಂಡಿತ ಸಾಧ್ಯ ಇದೆ, ಅದನ್ನೇ ಈಗ ತೋರಿಸ್ಕೊಡ್ತೀವಿ. ಓಕೆ, ಅದೇ ತರನೇ ನೀವು 2 ಲಕ್ಷ ಇನ್ಕಮ್ಗೂ ನೀವು ರೀಚ್ ಆಗ್ಬೋದು. ಓಕೆ, 30 ಜನ ಗೋವಾ ಕ್ವಾಲಿಫೈ ಮಾಡಿಸಿದೆ ಆದಲ್ಲಿ ನಿಮ್ಮ ಟೀಮಲ್ಲಿ. ಓಕೆ, 75 ಜನ ಮಿಷನ್ 75ಗೆ ನೀವು ಕ್ವಾಲಿಫೈ ಮಾಡಿಸಿದ್ರೆ ಬ್ಲೂ ಡೈಮಂಡ್ ಆಗಿ 5 ಲಕ್ಷ ತಗೊಂತಾ ಇರ್ತೀರಾ. ಓಕೆ, ಅದೇ ತರನೇ ನೀವು TRD ಟೈಟಲ್ ಅನ್ನ ನೀವು ಸಂಪಾದನೆ ಮಾಡಲಿಕ್ಕೆ, ಟ್ರಿಪಲ್ ರೆಡ್ ಡೈಮಂಡ್ ಆಗ್ಲಿಕ್ಕೆ 30 ಜನ ನೀವು ಗೋವಾ ಕ್ವಾಲಿಫೈ ಮಾಡಿಸ್ಬೇಕು. ಓಕೆ, ಸೊ ಅದೇ ತರ ಒಂದೊಂದು ಟೈಟ್ಲ್ ಕೂಡ ನೀವು ಬೆಳೀತಾ ಹೋದ್ರೆ ಮಿಷನ್ 5 ಗೋವಾ ಕ್ವಾಲಿಫೈರ್ಸ್ 5 ಜನ ನೀವು ಗೋವಾ ಕ್ವಾಲಿಫೈ ಮಾಡಿಸಿದ್ರೆ 25,000 ಇನ್ಕಮ್ ನಿಮಗಾಗಿರ್ತದೆ. ನೀವು ಗೋವಾಗೆ ಹೋಗ್ತಾ ಇರ್ತೀರಾ. ಅದ್ರ ಜೊತೆಗೆ 10 ಜನ ಗೋವಾ ಕ್ವಾಲಿಫೈ ಮಾಡಿಸಿದ್ರೆ 75,000 ಸಂಪಾದನೆ ಮಾಡೋ ಜೊತೆಗೆ ರೆಡ್ ಡೈಮಂಡ್ ಆಗಿರ್ತೀರಾ.
20 ಜನ ಗೋ ಕ್ವಾಲಿಫೈರ್ಸ್ ನೀವು ಕ್ವಾಲಿಫೈ ಮಾಡಿಸಿ ಡಬಲ್ ರೆಡ್ ಆಗಿರ್ತೀಯ, 1.5 ಲಕ್ಷ ನಿಮಗೆ ಅವರೇಜ್ ಇನ್ಕಮ್ ಇರ್ತದೆ. ಓಕೆ, ಇದು ಕೇವಲ 3 ದಿನ ಗೋವಾ ಟ್ರಿಪ್ ಅಂತ ಅನ್ಕೊಳ್ಕೋಬೇಡಿ. ಇದರಲ್ಲಿ ಲಕ್ಷಾಧಿಪತಿ ಕ್ರಿಯೇಟ್ ಆಗ್ತೀರಾ, ಇದರಲ್ಲಿ ನೀವು ರೆಡ್ ಡೈಮಂಡ್ ಆಗ್ತೀರಾ, ಬ್ಲೂ ಡೈಮಂಡ್ ಆಗ್ತೀರಾ, ಇದರಲ್ಲಿ ನೀವು ಡಬಲ್ ರೆಡ್ ಡೈಮಂಡ್ ಆಗ್ತೀರಾ, ಟ್ರಿಪಲ್ ರೆಡ್ ಡೈಮಂಡ್ ಆಗ್ತೀರಾ, 2 ಲಕ್ಷ 5 ಲಕ್ಷ 10 ಲಕ್ಷ ಇನ್ಕಮ್ ತಗೋತೀರಾ. ನೀವಷ್ಟೇ ಅಲ್ಲ, ನಿಮ್ ಟೀಮ್ ಸಮೇತ ನೀವು ಕ್ವಾಲಿಫೈ ಆಗ್ತೀರಾ. ಓಕೆ, ಇದೆಲ್ಲ ಆಗ್ಬೇಕು ಅಂತ ಹೇಳಿದ್ರೆ ಒಂದು ರಣನೀತಿ ಇದೆ. ಅದ್ಭುತವಾದಂತ ಆಡಿಯೋ, ಗಮನವಿಟ್ಟು ಕೇಳಿ. ನಿಮ್ ಎಲ್ಲರ ಒಂದು ಹೃದಯ ಅಷ್ಟೇ ಅಲ್ಲ, ನಿಮ್ಮ ಆತ್ಮ ಓಪನ್ ಆಗುತ್ತೆ. ಒಂದೊಂದು ಸೆಕೆಂಡ್ ಕೂಡ ಇಂಪಾರ್ಟೆಂಟ್, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಆಡಿಯೋ ಬರ್ತಿಲ್ಲ ಅಂತ ಕಾಣುತ್ತೆ. ಇದನ್ನ ವರ್ಕೌಟ್ ಮಾಡ್ಕೊಳ್ಳಿ, ಅಥವಾ ಪ್ಲಾನ್ ಯಾರು ಇದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಅವ್ರ ಜೊತೆ ಕೂತ್ಕೊಂಡು ತಿಳ್ಕೊಂಡು ನಾವು ಫೈನಲೈಸ್ ಮಾಡೋಣ. ಆಲ್ಮೋಸ್ಟ್ ಇದು ನಿಯರೆಸ್ಟ್ ಅಂತೂ. ಗುಡ್ ಮಾರ್ನಿಂಗ್ ಡೇ ಲೀಡರ್ಸ್. ಮೇಲ್ಗಡೆ ಒಂದು ಕ್ವಶನ್ಸ್ ಕೇಳಿದ್ದೆ, ಅದಕ್ಕೆ ಈಗ ನನ್ನ ಒಂದು ರೀತಿಯಲ್ಲಿ ನಾನು ಇದಕ್ಕೆ ಒಂದು ಇದು ಜಸ್ಟ್ ಇನ್ನೂ ಕೂಡ ಇದರ ಒಳಗಡೆ ನಾವು ವರ್ಕೌಟ್ ಮಾಡಬೇಕು. ಜಸ್ಟ್ ನೀವು ಇದನ್ನೆಲ್ಲೂ ಶೇರ್ ಮಾಡೋಕ್ಕಿಂತ ಮುಂಚೆ ನೀವು ಒಂದ್ಸಲ ಇದನ್ನ ವರ್ಕೌಟ್ ಮಾಡ್ಕೊಳ್ಳಿ, ಅಥವಾ ಪ್ಲಾನ್ ಯಾರು ಇದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಅವ್ರ ಜೊತೆ ಕೂತ್ಕೊಂಡು ತಿಳ್ಕೊಂಡು ನಾವು ಫೈನಲೈಸ್ ಮಾಡೋಣ. ಆಲ್ಮೋಸ್ಟ್ ಇದು ನಿಯರೆಸ್ಟ್ ಅಂತೂ ಇದ್ದೇ ಇದೆ. ಈಗ ಇಲ್ಲಿ ಇದು ಒಂದು ಹಂತ ನಿಮಗೆ. ಈಗ ಇದನ್ನ ಹಿಡ್ಕೊಂಡು ನಾವು ಏನ್ ಮಾಡಬೇಕು? ಇಟ್ಸ್ ವೆರಿ ಸಿಂಪಲ್. ನಮ್ಮ ಟೀಮಲ್ಲಿ ಕೆಪಾಸಿಟಿ ಇರುವಂತ, ಬಟ್ ಬಹಳಷ್ಟು ಜನಗಳಿಗೆ ಇನ್ಫಿನಿಟಿ ಪ್ಲಾನ್ ಇದೆ, ಇನ್ನೂ 100% ಅರ್ಥ ಆಗಿಲ್ಲ. ಮತ್ತೆ ಈ ಪ್ರಮೋಷನ್ಸ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಅಷ್ಟೊಂದು ಐಡಿಯಾಸ್ ಇಲ್ಲ. ಈಗ ನಾವು ಟಾರ್ಗೆಟ್ ಮಾಡಬೇಕಾಗಿರೋದು ಅಂತ ಹೇಳಿದ್ರೆ ಆಯಾಯ ಲೀಡರ್ಸ್ಗಳನ್ನ. ಫಾರ್ ಎಕ್ಸಾಂಪಲ್, ಈಗ ಡೆಪ್ತ್ ಅಲ್ಲಿ ಇರುವಂತ ವ್ಯಕ್ತಿ ಒಬ್ಬ 5 ಜನ ಗೋವಾ ಕ್ವಾಲಿಫೈ ಮಾಡಿದ್ರೆ ಒಬ್ಬ ಲೀಡರ್ಗೆ ಹೆಸರಿರ್ತಾರೆ, ಅಥವಾ ಒಂದು ಹಂತದಲ್ಲಿ ಆದವರು ಪವರ್ ಆಫ್ 4 ಮಾಡ್ಕೊಂಡಿದ್ದವರು ಇದ್ದಾರೆ. 5 ಜನ ಗೋವಾ ಕ್ವಾಲಿಫೈರ್ಸ್ ನ ರೆಡಿ ಮಾಡಿದ್ರೆ ಆ ವ್ಯಕ್ತಿ ಏನಾಗ್ತಾರೆ ಅದು ಅನ್ನುವಂಥದ್ದನ್ನ ನಾವು ಹೇಳಿದ್ರೆ ಆ ವ್ಯಕ್ತಿ ಅದಕ್ಕೆ ರೆಡಿ ಆಗಿಬಿಡ್ತಾನೆ. ಅದರ್ವೈಸ್ ಏನಾಗುತ್ತೆ, ಸರ್ ನನ್ನ ಟೀಮಲ್ಲಿ 10 ಜನ ಬರ್ತಾರೆ 20 ಜನ ಬರ್ತಾರೆ ಅಂತ ಹೇಳ್ತಾರೆ ಬಿಟ್ರೆ ಎಕ್ಸಾಕ್ಟ್ಲಿ ಏನಾಗುತ್ತೆ ಅನ್ನುವಂಥ ಕಲ್ಪನೆ ಕೂಡ ಅವ್ರಿಗೆ ಇರೋದಿಲ್ಲ. ಅದನ್ನ ನಾವು ಕೂತ್ ಅವರಿಗೆ ಬರ್ಸಿ ಹೇಳಬೇಕು, ನೀನ್ ಇದನ್ನ ಮಾಡಿದ್ರೆ ಇದಾಗುತ್ತೆ, ಇದನ್ನ ಮಾಡಿದ್ರೆ ಇದಾಗುತ್ತೆ ಅಂತ ಅವ್ರಿಗೆ ಹೇಳಿದ್ರೆ 100% ಅವ್ರು ಅದಕ್ಕೆ ವರ್ಕ್ ಮಾಡ್ತಾರೆ. ನಾವು ಅವ್ರನ್ನ ಕರೆಕ್ಟ್ ಆಗಿ ಮಾನಿಟರ್ ಮಾಡ್ಬೋದು. ಅದಾದ್ಮೇಲೆ 10 ಜನ ಗೋವಾ ಕ್ವಾಲಿಫೈ ಮಾಡೋದಿದ್ರೆ ಅವ್ನು ಏನ್ ರೀಚ್ ಆಗ್ತಾನೆ, ಅವ್ನ ಟೈಟಲ್ ಏನಾಗುತ್ತೆ, ಅವನ ಸ್ಟ್ರಕ್ಚರ್ ಯಾವ ರೀತಿ ರೆಡಿ ಆಗುತ್ತೆ, ಅವ್ನ ಇನ್ಕಮ್ ಏನ್ ಬರುತ್ತೆ, ನಾವು ಇದನ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಆಮೇಲೆ ಅವ್ರ ಟೀಮ್ ಜೊತೆ ಕೂತ್ಕೊಂಡು ಆ 10 ಜನ ಯಾರಿದ್ದಾರೆ ಅವ್ರನ್ನ ಒಂದು ಗ್ರೂಪಿಗೆ ಸೆಲೆಕ್ಟ್ ಮಾಡ್ಕೊಂಡು ಅವ್ರನ್ನ ಮಾನಿಟರ್ ಮಾಡೋ ಕೆಲಸ. ಡೈಲಿ ನಾವೀಗ ಮಾರ್ನಿಂಗ್ ಕ್ಲಾಸ್ ಪ್ಲಾನ್ ಮಾಡ್ಕೊಳ್ತಾ ಇದೀವಿ, ಬೇರೆ ಬೇರೆ ಎಜುಕೇಶನ್ ಸಿಸ್ಟಮ್ ಇದೆ. ಸೊ ಅದರಲ್ಲಿ ನಾವು ಅವ್ರನ್ನ ತಂದು ಟಾರ್ಗೆಟ್ ಮಾಡ್ಕೊಳೋದಿದ್ರೆ ನಿಮಗೆ ಅವಾಗ ಎಲ್ಲಿ ವರ್ಕ್ ಮಾಡಬೇಕು? ನಾವು ಟೀಮಲ್ಲಿ 100 ಜನ ಕ್ವಾಲಿಫೈ ಮಾಡಬೇಕು ಅಂತ ನಾವು ಅನ್ಕೊಂತೀವಿ, ಬಟ್ ಅದನ್ನ 100 ಜನ ನಾವು ಒಬ್ಬರೇ ಮೇಂಟೈನ್ ಮಾಡಕ್ ಆಗಲ್ಲ. 5 ಜನರನ್ನ ಕ್ವಾಲಿಫೈ ಮಾಡಿಸುವಂತ 10 ಜನರನ್ನ ತಂದ್ವಿ ಅಂತ ಹೇಳಿದ್ರು ಕೂಡ 50 ಜನ ಅಲ್ಲಿ ಬಂತು. 10 ಜನನ್ನ ಕ್ವಾಲಿಫೈ ಮಾಡುವಂತ ವ್ಯಕ್ತಿಗಳು ಇರ್ತಾರೆ. ನಾವು ಈ ತರ ಇದನ್ನ ಸೆಗ್ರಿಗೇಟ್ ಮಾಡಿಕೊಂಡು ಯಾರ್ಯಾರಿಗೆ ಏನೇನ್ ಕೆಪಾಸಿಟಿ ಇದೆ ಅವ್ರವ್ರಿಗೆ ಆ ಟಾಸ್ಕ್ ಅನ್ನ ಕೊಟ್ಟದಿದ್ರೆ ಅಂಡ್ ಆ ವ್ಯಕ್ತಿಗಳಿಗೆ ಮಾಡೋದ್ರಿಂದ ಬೆನಿಫಿಟ್ ಏನ್ ಸಿಗುತ್ತೆ, ಅದಕ್ಕೆ ನಮ್ಮ ಕಡೆಯಿಂದ ಏನ್ ಸಪೋರ್ಟ್ ಸಿಗುತ್ತೆ, ಆ ಫಾಲೋ ಅಪ್ ಸೆಷನ್ಸ್ ನಾವು ಪಕ್ಕ ಪ್ಲಾನ್ ಮಾಡ್ಕೊಂಡಿರ್ತೀವಿ ಫ್ರೆಂಡ್ಸ್. ನೀವೀಗ ನಿಮ್ಮ ಟೀಮಲ್ಲಿ ನೀವು ಪರ್ಸನಲ್ ಆಗಿ ಇದನ್ನ ಸೆಗ್ರಿಗೇಟ್ ಮಾಡಿ ನಿಮ್ಮ ಟೀಮಲ್ಲಿ ಟೋಟಲ್ ನಾನು ಎಷ್ಟು ಜನರನ್ನ ಗೋವಾ ಟ್ರಿಪ್ಗೆ ಈ ಪ್ರಮೋಷನ್ಸ್ಗೆ ಕ್ವಾಲಿಫೈ ಮಾಡಬೇಕು ಅನ್ನೋದನ್ನ ಟಾರ್ಗೆಟ್ ಮಾಡ್ಕೊಳ್ಳಿ. ಅಗೈನ್ ಎವ್ರಿ ಪ್ಲಾನ್ ನಿಮ್ಗೆ ಗೊತ್ತಿದೆ, ಮಾರ್ಕೆಟಿಂಗ್ ಪ್ಲಾನ್ ಇರ್ಬೋದು, ಪ್ರಮೋಷನ್ಸ್ ಇರ್ಬೋದು, ನಾವು ಇದನ್ನ ಪ್ಲಾನ್ ಮಾಡ್ಕೋಬೇಕು, ಟಾರ್ಗೆಟ್ ಮಾಡ್ಕೋಬೇಕು. ಇದನ್ನ ಆಕ್ಷನ್ ಹೇಳದಿದ್ರೆ 100% ಅಚೀವ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರು 70% ಅಚೀವ್ ಆದ್ರೂ ಕೂಡ ಗ್ರೇಟ್ ಸ್ಕೋರ್. ನಾನೀಗ ನಿಮಗೂ ಕೂಡ ಹೇಳ್ತೀನಿ, ಇಲ್ಲಿ ಬಹಳಷ್ಟು ಜನಗಳಿಗೆ ಈಗ ನಿಮಗೂ ಎಲ್ಲಿ ಟೈಟಲ್ ರೀಚ್ ಆಗಬೇಕು ಅನ್ನೋದ್ರ ಬಗ್ಗೆ ನೀವು ಕ್ಲಾರಿಟಿ ಇಲ್ಲ. ಅಂದ್ರೆ ಬೇಕಾಗಿರೋದು ಬರೀ 4 ಲೆಗ್. ಆ 4 ಲೆಗ್ಗಲ್ಲಿ ಇವತ್ತು ನಾವು TRD ರೀಚ್ ಆಗೋದಕ್ಕೆ ಎಲ್ಲಿಗೆ ಹೋಗಬೇಕು? ಬೇಕಾಗಿರೋದು 4 ಜನ ಪ್ಲಾಟಿನಮ್. ಈ ಪ್ರಮೋಷನ್ಸ್ ಮೂಲಕ ನಮ್ಮ ಟೈಟಲ್ ಆರಾಮಾಗಿ ನಾವು ಫೋಕಸ್ ಮಾಡಬಹುದು. ಬಟ್ ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ರೆ ನಾವು ಎಲ್ಲೆಲ್ಲೋ ಏನೇನೋ ಕೆಲಸ ಮಾಡ್ತಿರ್ತೀವಿ, ಏನೇನೋ ಮಾತಾಡ್ತಿರ್ತೀವಿ. ಇದಾಗಲ್ಲ. ಈಗ ಇರುವಂತ ಈ ಪ್ಲಾನ್ ಅನ್ನ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಆ ಪ್ಲಾನಿಗೆ ತಕ್ಕ ಹಾಗೆ ಸ್ಟ್ರಕ್ಚರ್ಸ್ ಗಳನ್ನ ರೆಡಿ ಮಾಡ್ಕೊಂತ ಹೋದ್ವಿ ಅಂದ್ರೆ ಈ 6 ಮಂತ್ಸ್ ಅಲ್ಲಿ ಜಸ್ಟ್ ಇದನ್ನ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಇವತ್ತಿಂದ ನಾವು ಈ 4-5 ದಿನದಲ್ಲಿ ಕ್ಲಾರಿಟಿ ಆಗಬೇಕು. ಟೋಟಲ್ ಟೀಮ್ ಅಲ್ಲಿ ಇದು ಒಂದು ಪಕ್ಕಾ ಮೆಸೇಜ್ ರೀಚ್ ಆಗಬೇಕು. ನಿನ್ನ ಟಾರ್ಗೆಟ್ ಏನು, ನಿಮ್ಮ ಏನು ಅಂತ. ಯಾಕಂದ್ರೆ ಬರೋ ತಿಂಗಳಿಂದ ನಾವು ಅದಕ್ಕೆ 100% ಫೋಕಸ್ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಹೋದ್ವಿ ಅಂದ್ರೆ ನೆಕ್ಸ್ಟ್ 5 to 6 ಮಂತ್ಸ್ಗೆ ಬಿಸ್ನೆಸ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಈ ಒಂದು ಟಾರ್ಗೆಟ್ ಇಟ್ಕೊಂಡು ನೀವು ಹೋದ್ರಿ ಅಂತ ಹೇಳಿದ್ರೆ ಕೂಡ ಈ ವರ್ಷದ ಒಳಗಡೆ ನಮ್ಮ ಈ ಬೇಸಿಕ್ ನಾವು ವರ್ಕ್ ಮಾಡ್ತಾ ಸ್ಟಾರ್ಟ್ ಮಾಡ್ಕೊಂಡ್ವಿ, ಈ ಒಂದು ಕಲ್ಚರ್ನ ರೆಡಿ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಫಸ್ಟ್ ಮಂತ್ ಇನ್ಕಮ್ ನಾವೀಗ 2.5 ಲಕ್ಷ ಟಾರ್ಗೆಟ್ ಮಾಡಿದ್ರೆ 6 ತಿಂಗಳಾಗೋಷ್ಟೊತ್ತಿಗೆ ಅದು 5 ಲಕ್ಷ ಆಗುತ್ತೆ. ಒಂದು ಸಿಸ್ಟಮ್ ಡೆವಲಪ್ ಆಗುತ್ತೆ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ಇದನ್ನ ಹೆಂಗ್ ವರ್ಕೌಟ್ ಮಾಡ್ಬೋದು ಅಂತ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಬ್ಯಾಕ್ ಟು ಬ್ಯಾಕ್. ಇದನ್ನ ಯಾವ ರೀತಿ ಸ್ಟ್ರಾಟಜಿಕ್ಲಿ ಟೀಮಿಗೆ ರೀಚ್ ಮಾಡಬಹುದು, ಅವ್ರಿಗೇನು ಸಪೋರ್ಟ್ ಮಾಡಬಹುದು, ಇದನ್ನ ಪ್ಲಾನ್ ಮಾಡ್ಕೊಳ್ಳೋಣ. ಡೆಫಿನೆಟ್ಲಿ ನಮಗೆ ಈ ಒಂದು ಪ್ರಮೋಷನ್ಸ್ನ ಹಿಂಗೆ ಹೋದ್ರೆ ಬೆಸ್ಟ್ ಯುಟಿಲೈಸ್ ಮಾಡ್ಕೊಳಕ್ಕಾಗತ್ತೆ. ಈಗ ನೀವು ಇದನ್ನ ಸ್ಟೆಪ್ ಬೈ ಸ್ಟೆಪ್ ಇದನ್ನ ಕಟ್ ಡೌನ್ ಮಾಡಿ ಒಂದು 3 ಲೆವೆಲ್ ಅಲ್ಲಿ ನಾನು ಹೇಳ್ತೀನಿ. ಫಸ್ಟ್ ನಿಮ್ಮ ಕೋರು, ಮೇಜರ್ ಕೋರ್ ಯಾರು? ಈಗ ಆಲ್ಮೋಸ್ಟ್ ನಿಮ್ಮ 4 ಜನ ಫ್ರಂಟ್ ಲೈನ್ ಇರ್ತಾರೆ, ಅಥವಾ ಅವ್ರ ಕೆಳಗಡೆ ಇರೋರು ಇರ್ತಾರೆ. ಅವ್ರ ಜೊತೆ ಕೂತ್ಕೊಂಡು ಮಾತಾಡಬೇಕು. ಈಗ ಅವ್ರ ಇನ್ಕಮ್ ಅನ್ನ ನಾವು ಸೆಟ್ ಮಾಡ್ಬೇಕು. ವೆರಿ ಸಿಂಪಲ್. ಈಗ ನಿಮ್ಮ 4 ಜನ ಫ್ರಂಟ್ ಲೈನ್ ರೆಡ್ ಡೈಮಂಡ್ ಡೈರೆಕ್ಟರ್ ಮಾಡಕ್ ನೀವು ನಿಂತ್ಕೊಂಡ್ರಿ ಅಂತ ಹೇಳ್ತಿದ್ರೆ ನಿಮ್ ಟೈಟಲ್ ಬಗ್ಗೆ ನೀವು ಯೋಚನೆ ಮಾಡುವಂತ ಅವಶ್ಯಕತೆನೇ ಇಲ್ಲ.
ಆರಾಮ್ಸೆ ನೀವು ಟ್ರಿಪಲ್ ರೆಡ್ ಡೈಮಂಡಿಗೆ ಹೋಗ್ಬಿಡ್ತೀರಾ. ಟ್ರಿಪಲ್ ರೆಡ್ ಡೈಮಂಡಿಗೆ ಹೋದ್ರಿ ಅಂತ ಹೇಳದಿದ್ರೆ ನಿಮ್ಮ ಇನ್ಕಮ್ ಎಲ್ಲಿಗೆ ಹೋಗುತ್ತೆ? ಅದನ್ನ ನೀವು ತಲೆಯಲ್ಲಿ ಇಟ್ಕೋಬೇಕು. ಸೊ ಪ್ಲಾನ್ ಬಂದಿದೆ, ಅದಕ್ಕೆ ತಕ್ಕಂಗೆ ನಾವು ಪ್ಲಾನ್ ಮಾಡ್ಕೋಬೇಕು ನಮ್ಮ ಟೀಮಲ್ಲಿ ಏನು ಅಂತ. ಇವತ್ತು ಮಿಷನ್ 20,000 ಕಂಪನಿ ಅವರು ಒಂದು ಟಾರ್ಗೆಟ್ ಹಾಕೊಂಡಿದ್ದಾರೆ ಅಂತಂದ್ರೆ ನಮ್ಮ ಟೀಮಿಂದ 2 ಜನ ಡೈರೆಕ್ಟರ್ ಬರಬೇಕು. ಅದರಲ್ಲಿ ನಾವೆಲ್ಲಿಗೆ ರೀಚ್ ಆಗ್ತೀವಿ, ಏನಾಗ್ತೀವಿ ಅನ್ನುವಂಥ ಕ್ಲಾರಿಟಿ ನಮಗಿದೆಯಾ ಅಂತ ಹೇಳಿದ್ರೆ ಡಿಯರ್ ಫ್ರೆಂಡ್ಸ್, ಇದಕ್ಕೆ ಅಲ್ಟಿಮೇಟ್ ಆಕ್ಷನ್ ಸ್ಟಾರ್ಟ್ ಆಗುತ್ತೆ, ಮೊಮೆಂಟಮ್ ಕ್ರಿಯೇಟ್ ಆಗುತ್ತೆ. ಸಪೋರ್ಟಿಂಗ್ ಈಗ ನಾವು ಮಾರ್ನಿಂಗ್ ಕ್ಲಾಸ್ ಇರ್ಬೋದು ಮತ್ತೊಂದು ತಗೊಳ್ತಾ ಇದ್ದೀವಿ. ಜಸ್ಟ್ ಇದು ಏನಾದರೂ ಮಾರ್ನಿಂಗ್ ಕ್ಲಾಸಲ್ಲಿ ಹೆಂಗೆ ಫಸ್ಟ್ ಮಂತಿಂದ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ದಮಕ ಎಲ್ಲಿಗೆ ಹೋಗ್ಬೋದು ಅಂತ ಯೋಚನೆ ಮಾಡಿ, ಇದನ್ನು ಪ್ಲಾನ್ ಮಾಡ್ಕೊಳ್ಳಿ. ಸೊ ಆಲ್ ದ ಬೆಸ್ಟ್. ಎಲ್ಲರೂ ಕೂಡ ರೆಸ್ಪಾನ್ಸ್ ಮಾಡಿ, ರಿಪ್ಲೈ ಮಾಡಿ. ಆ್ಯಂಡ್ ಈ ಗ್ರೂಪಲ್ಲಿ ಈ ಮೆಸೇಜಸ್ಗಳನ್ನು ಕ್ವಿಕ್ ಆಗಿ ನೋಡಿ ನಿಮ್ಮ ಒಂದು ಅನಿಸಿಕೆಯನ್ನು ಕೂಡ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ರೈಟ್. ಸೊ ತುಂಬಾ ಕ್ಲಿಯರ್ ಮೆಸೇಜ್, ತುಂಬಾ ಲೌಡ್ ಅಂಡ್ ಕ್ಲಿಯರ್, ಅದ್ಭುತವಾಗಿ ಸ್ಟ್ರಾಂಗ್ ಆಗಿ ಪ್ರೊಫೌಂಡ್ ಮೆಸೇಜ್ ಅನ್ನ ಸಂತೋಷ್ ಶೆಟ್ಟಿ ಕೊಟ್ಟಿದ್ದಾರೆ. ನಿಮ್ಮನ್ನ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿಕ್ಕೆ ಇದು ಒಳ್ಳೆ ಆಪರ್ಚುನಿಟಿ. ಸುಮ್ಮನೆ ಗಾಳಿನಲ್ಲಿ ಗುಂಡು ಹೊಡಿಯೋದಲ್ಲ. ಓಕೆ, ಎಲ್ಲೂ ಹೋಗಲ್ಲ ಅದು. ಕತ್ತಲಲ್ಲಿ ಗುಂಡು ಹೊಡಿಯೋದು, ಗಾಳಿನಲ್ಲಿ ಗುಂಡು ಹೊಡಿಯೋದು ಯಾವ ಕಾರಣಕ್ಕೂ ವರ್ಕ್ ಆಗಲ್ಲ. ಕ್ಲಾರಿಟಿ ಇರಬೇಕು. ನನ್ನ ಟೀಮಿಂದ ಈ ಎ ಲೆಗ್ಗಲ್ಲಿ ಏನಾಗ್ತಿದೆ, ಬಿ ಲೆಗ್ಗಲ್ಲಿ ಏನಾಗ್ತಿದೆ, ಸಿ ಲೆಗ್ಗಲ್ಲಿ ಏನಾಗ್ತಿದೆ, ಡಿ ಲೆಗ್ಗಲ್ಲಿ ಏನಾಗ್ತಿದೆ, ನನ್ನ ರಣನೀತಿ ಏನು, ನನ್ನ ಸ್ಟ್ರಾಟಜಿ ಏನು, ನಾನು ಯಾವ ತರ ಪ್ಲಾನ್ ಮಾಡ್ತೀನಿ, ಯಾವ ತರ ನಾನು ಫೀಲ್ಡ್ ವರ್ಕ್ ಮಾಡ್ತೀನಿ, ಯಾವ ತರ ಅವ್ರ ಜೊತೆ ನಾನು ಇಂಟ್ರಾಕ್ಷನ್ ಮಾಡ್ತೀನಿ, ಮೀಟಿಂಗ್ ಮಾಡ್ತೀನಿ. ಇಲ್ಲಿ ಒಬ್ಬೊಬ್ಬರೇ ಎಲ್ಲದನ್ನು ಮಾಡೋಕ್ಕಾಗಲ್ಲ. ಒಬ್ಬರೇ ಸರ್ಕಸ್ ಮಾಡಕ್ ಹೋಗ್ತೀನಿ ಅಂತ ಹೊರಟ್ರೆ ನಿಮ್ಮ ನೋಡಕ್ ಯಾರು ಬರೋದಿಲ್ಲ. ಓಕೆ, ಒಂದು ಟೀಮ್ ವರ್ಕ್ ಇರಬೇಕು, ಕಲೆಕ್ಟಿವ್ ಎಫರ್ಟ್ ಇರಬೇಕು. ಅಂಡ್ ಲಾಂಗ್ ಟರ್ಮ್ ಅನ್ನ ನೀವು ವಿಜುವಲೈಸ್ ಮಾಡ್ಕೋಬೇಕು. 20,000 ಖಂಡಿತ ಡೈರೆಕ್ಟರ್ಗಳು ಬಂದೇ ಬರ್ತಾರೆ ಆಲ್ ಓವರ್ ಇಂಡಿಯಾದಲ್ಲಿ. ಲಾಸ್ಟ್ ಮಂತ್ ಅಲ್ಲಿ ಅಂದ್ರೆ ಈಗಿನ ಆಗಸ್ಟ್ ಅಲ್ಲಿ ಇದೀವಿ, ಈಗಾಗಲೇ ಎಕ್ಸ್ಟ್ರಾರ್ಡಿನರಿ ಗ್ರೋತ್ ಬಂದಿದೆ, ತುಂಬಾ ಗ್ರೋತ್ ಬಂದಿದೆ, ತುಂಬಾ ಜನ ಹೊಸ ಡೈರೆಕ್ಟರ್ಗಳು ಬಂದಿದ್ದಾರೆ. ಪ್ರಶ್ನೆ ಏನು ಇವಾಗ, ನಿಮ್ ಟೀಮಲ್ಲಿ ಬಂತಾ, ನಿಮ್ ಟೀಮಲ್ಲಿ ಎಕ್ಸ್ಟ್ರಾ ಡೈರೆಕ್ಟರ್ ಬಂದ್ರಾ, ಅಥವಾ ಮೇಂಟೈನ್ ಮಾಡ್ತಿದ್ರು ಅಟ್ಲೀಸ್ಟ್ ಮೇಂಟೈನ್ ಮಾಡಿ ಎಕ್ಸ್ಟ್ರಾ ಮಾಡಿದ್ರಾ? ಯಾಕೆಂದ್ರೆ PGPV ಎಕ್ಸ್ಟ್ರಾ ಮಾಡಬೇಕಾಗಿದೆ, 1100 ಅಲ್ಲ. ಓಕೆ, 1250 PGPV ಮಾಡಬೇಕಾಗಿದೆ ಸೀನಿಯರ್ ಡೈರೆಕ್ಟರ್ಗಳು. 900 PV ಅಲ್ಲ, 1000 PV ಮಾಡಬೇಕಾಗಿದೆ. ಅದನ್ನ ನೀವು ಗಮನ ಹರಿಸಬೇಕಾಗಿದೆ. ಈಗಲೂ ಕೂಡ ನೀವು ಚೆಕ್ ಮಾಡಬೇಕು. ನಾಳೆನೂ ಕೂಡ ನಿಮಗೆ ಕ್ಲೋಸಿಂಗ್ ಅವಕಾಶ ಮಾಡಿಕೊಟ್ಟಿದ್ದಾರೆ 1ನೇ ತಾರೀಕು, ಹಳೆ ತಿಂಗಳಿಗೆ. ನೆಕ್ಸ್ಟ್ ಮಂತ್ ನಾಳೆ ವಿಂಡೋ ಪೀರಿಯಡ್. ಬಿಸ್ನೆಸ್ ಅನ್ನ ನೀವು ಹೊಸ ತಿಂಗಳಿಗೆ ಬೇಕಾದ್ರೆ ಹಾಕ್ಬೋದು, ಹಳೆ ತಿಂಗಳಿಗೆ ಬೇಕಾದ್ರೆ ಹಾಕ್ಬೋದು. ಈಗ ತಯಾರಿ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ನಿಮ್ಮೆಲ್ಲರ ಜವಾಬ್ದಾರಿ ಜಾಸ್ತಿ ಆಗಿದೆ. ನೀವು ನಿಮ್ಮ ಸಾಮರ್ಥ್ಯ ಮೀರಿ ಹಾರ್ಡ್ ವರ್ಕ್ ಮಾಡಿ, ಮೈಂಡ್ ಸೆಟ್ ಮಾಡಿ, ನಿಮ್ಮ ಟೋಟಲಿ ಹೆಮ್ಮೆಯಿಂದ ಹೇಳ್ಕೋಬೇಕು. 20,000 ಏನೆಲ್ಲ ಇವತ್ತು ಡೈರೆಕ್ಟರ್ ಕ್ರಿಯೇಟ್ ಆಗ್ತದಾರೆ ಆಲ್ ಓವರ್ ಇಂಡಿಯಾದಲ್ಲಿ. ನನ್ನ ಟೀಮಿಂದ 100 ಆದ್ರು, ವಾವ್, 500 ಆಯ್ತು, ಎಕ್ಸ್ಟ್ರಾಡಿನರಿ, ಸಲ್ಯೂಟ್. ಕಮಾಂಡೋ ಆಗಿರ್ತೀರಾ ಮೋದಿ ಕೇರ್ಗೆ ನೀವು. ಹೋಗ್ಲಿ 100, 70, 30 ಆದ್ರು ಡೈರೆಕ್ಟರ್ಗಳು. ಅಲ್ಲಿ 30 ಆದ್ರೆ ಆಲ್ರೆಡಿ ಪ್ಲಾಟಿನಂ ಬಂದಿರ್ತಾರೆ, SCD ಬಂದಿರ್ತಾರೆ. ಈ ಪ್ರೋಸೆಸ್ ಅಲ್ಲಿ ತುಂಬಾ ಜನ SCD ಆಗ್ತೀರಾ, ಕಾರ್ ಫಂಡಿಗೆ ಎಲಿಜಿಬಲ್ ಆಗ್ತೀರಾ. ಈ ಪ್ರೋಸೆಸ್ ಅಲ್ಲಿ ಪ್ಲಾಟಿನಂ ಆಗ್ತೀರಾ, ಹೋಮ್ ಫಂಡಿಗೆ ಎಲಿಜಿಬಲ್ ಆಗ್ತೀರಾ. ಈ ಪ್ರೋಸೆಸ್ ಅಲ್ಲಿ ರೆಡ್ ಡೈಮಂಡ್ ಆಗ್ತೀರಾ, ಬ್ಲೂ ಡೈಮಂಡ್ ಆಗ್ತೀರಾ, ನ್ಯಾಷನಲ್ ಬೋನಸ್ಗೆ ಎಲಿಜಿಬಲ್ ಆಗ್ತೀರಾ. ಸೊ ಅದೇ ತರನೇ ಟರ್ನ್ ಓವರ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಬರೀ ಡೈರೆಕ್ಟರ್ಗಳಿಗೆನೆ 20,000 ಆದಾಗ ಹತ್ತತ್ರ 12 ಕೋಟಿ ಹಣ ಒಂದ್ ತಿಂಗಳಿಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಮಾರ್ಕ್ ಮೈ ವರ್ಡ್ಸ್, ಮತ್ತೊಂದ್ಸಲ ಕೇಳಿಸ್ಕೊಳ್ಳಿ. ಬರೀ ಡೈರೆಕ್ಟರ್ಗಳಿಗೆ ಈ ಒಂದು ಅದ್ಭುತವಾದ ಪ್ಲಾನ್ ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿದ್ರೆ, ಸೊ ನೀವೆಲ್ಲರೂ ಕೂಡ ಅನ್ಬಿಲಿಯಬಲ್, ನಿಮಗೆ ಶಾಕ್ ಆಗುತ್ತೆ. ಏನು ಅಂತ ಹೇಳಿದ್ರೆ, ಬರೀ ಡೈರೆಕ್ಟರ್ಗಳು ಓಕೆ 20,000 ಜನ ಬಂದ್ರು ಅಂತ ಹೇಳಿದ್ರೆ ಹತ್ತತ್ರ ಅದರಲ್ಲಿ ಓಕೆ 12 ಕೋಟಿ ಹಣ ಬರೀ ಡೈರೆಕ್ಟರ್ಗೆ ಪೇಔಟ್ ಹೋಗುತ್ತೆ ಒಂದ್ ತಿಂಗಳಿಗೆ. ನಿಮ್ ಟೀಮಿಗೆ ಎಷ್ಟು ಹೋಗುತ್ತೆ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಎಷ್ಟು ಜನ ಡೈರೆಕ್ಟರ್ಗಳು ಕ್ರಿಯೇಟ್ ಆಗಿದ್ದಾರೆ ಅಂತ ಹೇಳಿ. ಈಗಲೇ ಅಲ್ಲ, 4 ತಿಂಗಳಿಗೆ, 5 ತಿಂಗಳಲ್ಲಿ. ಓಕೆ, ಸೊ ಟರ್ನ್ ಓವರ್ ಯಾವ ತರ ಗ್ರೋತ್ ಆಗಿರುತ್ತೆ. ಅಂಡ್ ಬರೀ ಡೈರೆಕ್ಟರ್ಗೆ 12 ಕೋಟಿ ಹೋಯ್ತು ಅಂತ ಹೇಳಿದ್ರೆ ಬಿಲೋ ಡೈರೆಕ್ಟರ್ಗಳು ಇರ್ತಾರಲ್ವಾ, 4%, 5%, 3%, 2%, ಅವ್ರಿಗೆ ಎಷ್ಟು ಇನ್ಕಮ್ ಹೋಗುತ್ತೆ? ಕಡಿಮೆ ಇರ್ಬೋದು ಇನ್ಕಮ್, ಒಬ್ಬರಿಗೆ 300 ರೂಪಾಯಿ, 200 ರೂಪಾಯಿ, ಆದ್ರೆ 500 ರೂಪಾಯಿ ಬರ್ಬೋದು, 800 ರೂಪಾಯಿ ಬರ್ಬೋದು. ಆದ್ರೆ ಇಂಟು ಸಾವಿರಾರು ಜನ, ಲಕ್ಷಾಂತರ ಜನ ಇರ್ತಾರೆ. ಇನ್ನು ಸೀನಿಯರ್ ಡೈರೆಕ್ಟರ್ಗಳಿಗೆ ಎಷ್ಟು ಹೋಗ್ಬೋದು? SCDಗಳಿಗೆ, ಪ್ಲಾಟಿನಂಗಳಿಗೆ, ರೆಡ್ ಡೈಮಂಡ್, ಗ್ಲೋಬಲ್ ಡೈಮಂಡ್ ಅಂತ ನೋಡ್ತಾ ಹೋದ್ರೆ 30 ಕೋಟಿ, 50 ಕೋಟಿ, 70 ಕೋಟಿ, ಅದೆಷ್ಟು ಅಮೌಂಟ್ ಡಿಸ್ಟ್ರಿಬ್ಯೂಟ್ ಆಗುತ್ತೋ ಗೊತ್ತಿಲ್ಲ. ಇಲ್ಲಿ ನೀವು ಬಿಸ್ನೆಸ್ ಮ್ಯಾನ್ ಆಗಿ ಯೋಚನೆ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ನೀವು ನಿರ್ಧಾರ ತಗೋಬೇಕು, ಈಗ ನೀವು ಹಾರ್ಡ್ ವರ್ಕ್ ಮಾಡಬೇಕು, ಈಗ ನೀವು ಕಮಿಟ್ಮೆಂಟ್ ಕೊಡಬೇಕಾಗಿದೆ, ಈಗ ನೀವು ನೆಕ್ಸ್ಟ್ ಲೆವೆಲ್ಗೆ ಬಿಸ್ನೆಸ್ ಅನ್ನು ತಗೊಂಡೋಗ್ಬೇಕಾಗಿದೆ, ಈಗ ನೀವು ಪ್ಲಾನ್ ಮಾಡಬೇಕಾಗಿದೆ. ಸುಮ್ಮನೆ ನಾನು ಬರ್ತೀನಿ ಅನ್ನಕ್ಕೆ ಇದು ತೋಟದಪ್ಪನ ಛತ್ರ ಅಲ್ಲ, ಅಥವಾ ಇನ್ನೇನೋ ಒಂದು ನಡೀತಾ ಇದೆ, ಇಲ್ಲಿ ಯಾರ್ದೋ ದುಡ್ಡು ಎಲ್ಲ ಮುಂದೆ ಜಾತ್ರೆ, ಅದು ನಡೀತಾ ಇಲ್ಲ. ಇದು ಬಿಸ್ನೆಸ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ತುಂಬಾ ಜನ ಪ್ರೊಫೆಷನಲ್ಗಳು ಬಂದಿದ್ದಾರೆ, ಈ ಬಿಸ್ನೆಸ್ಗೆ ಬರ್ತಾ ಇದ್ದಾರೆ, ಹೈ ಪ್ರೊಫೈಲ್ ಅವರು ಬರ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನೀವು ಸಿಸ್ಟಮೆಟಿಕ್ ಆಗಿ ಮಾಡ್ಬೇಕಾಗುತ್ತೆ. ಅವ್ರ ತರ ಇಂಟರಾಕ್ಷನ್ ಮಾಡಿ, ನಿಮ್ಮ ಟೀಮ್ನವರಿಗೆ ಕೇಳಿ, ನೀವ್ ಎಲ್ಲಿದ್ದೀರಾ, ಓಕೆ, ನಿಮಗೆ ನೀವು ರೆಡಿ ಇದ್ದೀರಾ, ಹಾರ್ಡ್ ವರ್ಕ್ ಮಾಡಕ್ ರೆಡಿ ಇದ್ದೀರಾ,
ಟೀಮ್ ಕಟ್ಟಕ್ಕೆ ರೆಡಿ ಇದ್ದೀರಾ, ಸಿಸ್ಟಮ್ ಫಾಲೋ ಮಾಡಕ್ಕೆ ರೆಡಿ ಇದ್ದೀರಾ, ಎಜುಕೇಶನ್ ತೊಗೊಳಕ್ ರೆಡಿ ಇದ್ದೀರಾ, ಕಮಿಟ್ಮೆಂಟ್ ಕೊಡಕ್ಕೆ ರೆಡಿ ಇದ್ದೀರಾ, ಡೆಮೋ ಕಿಟ್ ಅನ್ನ ರೆಡಿ ಮಾಡ್ಲಿಕ್ಕೆ ರೆಡಿ ಇದ್ದೀರಾ, ಲೀಡರ್ ಎಜುಕೇಶನ್ ತೊಗೊಳಕ್ ರೆಡಿ ಇದ್ದೀರಾ, ಇನ್ನು ಸಿಕ್ಕಾಪಟ್ಟೆ ಸಿಸ್ಟಮ್ ಇದೆ, ನಿಮ್ದೇ ಆದ ಲೀಡರ್ಗಳದ್ದು ಸಿಸ್ಟಮ್ ಪವರ್ಫುಲ್ ಆಗಿದೆ, ಅದನ್ನು ಫಾಲೋ ಮಾಡಕ್ಕೆ ರೆಡಿ ಇದ್ದೀರಾ. ಎವ್ರಿ ಡೇ ಅಪ್ರೋಚ್, ಎವ್ರಿ ಡೇ ಮೀಟಿಂಗ್ ವಿತ್ ರೈಟ್ ಇಂಟೆನ್ಷನ್, ವಿತ್ ಒಳ್ಳೆ ಡ್ರೆಸ್ ಕೋಡ್ ಇರಬೇಕು. ತುಂಬಾ ಒಳ್ಳೆ ರೀತಿನಲ್ಲಿ ನೀವು ಸೇವಾ ಮನೋಭಾವನೆಯಿಂದ ನೀವು ಮುನ್ನುಗ್ಬೇಕಾಗುತ್ತೆ. ಅದು ಬಿಟ್ಟು ಹೆಂಗೋ ಗೊತ್ತಿಲ್ಲ, ನಾನು ಏನೋ ಪ್ರಾಮಿಸ್ ಮಾಡ್ತೀನಿ, ನಾನು ಏನೋ ಮೋಟಿವೇಶನ್ ಮಾಡ್ಬಿಡ್ತೀನಿ, ಹೈಪ್ ಮಾಡ್ತೀನಿ, ಅವ್ರನ್ನ ಜಾಯ್ನ್ ಮಾಡಿಸ್ಕೊಂತೀನಿ, ನನ್ನ ಅಚೀವ್ಮೆಂಟ್ಗೋಸ್ಕರ ಅವ್ರನ್ನ ಇನ್ವೆಸ್ಟ್ ಮಾಡಿಸ್ತೀನಿ. ಇದೆಲ್ಲ ಮಾಡಿದವರು ಉದ್ಧಾರ ಆಗಿಲ್ಲ, ಮಾರ್ಕೆಟ್ ಹಾಳು ಮಾಡಿದ್ದಾರೆ, ದುಷ್ಕರ್ಮ ಆಗುತ್ತೆ, ಅದು ಪಾಪ ತಟ್ಟುತ್ತೆ, ಜನಗಳ ಶಾಪ ತಟ್ಟುತ್ತೆ. ಅದಕ್ಕೋಸ್ಕರ ಆ ತರ ಮಾಡೋದು ಬೇಡ, ಟೆಂಪ್ರವರಿ ಮಾಡೋದು ಬೇಡ. ಸೊ ನಾವು ಒಳ್ಳೆ ರೀತಿಯಲ್ಲಿ ನಾವು ಬಿಸ್ನೆಸ್ ಅನ್ನ ಮಾಡಿ ಖುಷಿಯಾಗಿ ಗೋವಾಗೆ ಹೋಗ್ಬೇಕು. ಅಂಡ್ ಇನ್ನೊಂದು ಅನೌನ್ಸ್ಮೆಂಟ್ ಈಗಲೇ ಮಾಡ್ತಾ ಇದ್ದೀನಿ. ಕೆಲವ್ರದ್ದು ಪ್ರಶ್ನೆ ಇದೆ, ಯಕ್ಷ ಪ್ರಶ್ನೆ ಇದೆ, ಏನು ಸರ್ ನಾವೆಲ್ಲ ದುಬೈಗೆ ಹೋಗಿ ಬಂದ್ವಿ, ನಾವೆಲ್ಲ ಮೊನ್ನೆ ಪಟಾಯಾಗ ಹೋಗಿ ಬಂದ್ವಿ, ಇನ್ನು ಎಷ್ಟು ಟ್ರಿಪ್ಗೆ ಹೋಗಿ ಬಂದಿವಿ, ಬರೀ ಗೋವಾಗೆ ವರ್ಕ್ ಮಾಡ್ಬೇಕಾ ಅಂತ ಹೇಳಿ. ಆತರ ಅನ್ಕೊಳ್ಕೋಬೇಡಿ, ನಾವೂನು ಮಾತಾಡ್ತಾ ಇದೀವಿ ಗೋವಾ ಹೋಗ್ಬೇಕು ಅಂತೇಳಿ. ಯಾಕೆ ಅಂತ ಹೇಳಿದ್ರೆ, ಈ ಗೋವಾಗೆ ನೀವು ಒತ್ತು ಕೊಟ್ಟಿದ್ದೆ ಆದಲ್ಲಿ ನಿಮ್ ಟೀಮಲ್ಲಿ ತುಂಬಾ ಜನ ಮಿಲೇನಿಯರ್ಸ್ ಬರ್ತಾರೆ, ಟ್ರಾವೆಲ್ ಫಂಡ್ ಜಾಸ್ತಿ ಆಗುತ್ತೆ, ಕಾರ್ ಫಂಡ್ ಜಾಸ್ತಿ ಆಗುತ್ತೆ, ಹೋಮ್ ಫಂಡ್ ಜಾಸ್ತಿ ಆಗುತ್ತೆ. ವೆರಿ ಶಾರ್ಟ್ಲಿ ಸಮೀರ್ ಸರ್ ಇನ್ನೊಂದು ಆನ್ಯುವಲ್ ಟ್ರಿಪ್ ಅನೌನ್ಸ್ ಮಾಡ್ತಾರೆ. ಆನ್ಯುವಲ್ ಟ್ರಿಪ್ ಇಟ್ ವಿಲ್ ಬಿ ವೆರಿ ಎಕ್ಸೈಟಿಂಗ್, ವೆರಿ 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 ಪವರ್ಫುಲ್ ಅಂಡ್ ಅಪೀಲಿಂಗ್ ಇರ್ತದೆ. ತುಂಬಾ ಎಂಜಾಯ್ ಮಾಡ್ತೀವಿ ಆನ್ಯುವಲ್ ಟ್ರಿಪ್ ಅಲ್ಲಿ. ಈಗೇನು ಆಫರ್ ಟ್ರಿಪ್ ಅಲ್ಲಿ ಹೋಗಿ ಬಂದಿದ್ದೀರಾ, ಮೊನ್ನೆ ಪಟಾಯ ಹೋಗಿರೋದು, ಓಕೆ, ನೀವು ದುಬೈ ಹೋಗಿರೋದು, ಅದೇ ಸ್ವರ್ಗ ಅಂತಿದ್ದೀರಾ. ಇದು 5 ಸ್ಟಾರ್ ರೇಂಜ್. ಇನ್ನು 7 ಸ್ಟಾರ್ ರೇಂಜ್ ಹೆಂಗಿರ್ಬೋದು, ಅಲ್ಲಿ ಸಮೀರ್ ಸರ್ ಖುದ್ದಾಗಿ ಇರ್ತಾರೆ. ಗಾಲಾ ಡಿನ್ನರ್ ನೀವೇನ್ ಕೇಳಿದಿರ ಹೆಸರು, ಅದ್ರದ್ದು ಟೋಟಲಿ ಮಾಯಾಲೋಕ ಸೃಷ್ಟಿಯಾಗಿರುತ್ತೆ, ಅಲ್ಲಿ ಸ್ವರ್ಗ ಸೃಷ್ಟಿಯಾಗಿರುತ್ತೆ. ವಿತ್ ಆಲ್ ಕಾಕ್ಟೇಲ್ ಪಾರ್ಟಿ, ಅದು ತುಂಬಾ ಇರ್ತದೆ. ರೆಕಗ್ನಿಷನ್, ಇಂಡಿವಿಜುವಲ್ ರೆಕಗ್ನಿಷನ್, 5 ದಿನ ಟ್ರಿಪ್, 6 ದಿನ ಆಗುತ್ತೆ, ಆತರ ಎಲ್ಲ ಬೇರೆನೇ ಇರ್ತದೆ. ಅದಕ್ಕೆ ನೀವೀಗ ನಿಮ್ಮ ಟೀಮ್ ನ ಕ್ವಾಲಿಫೈ ಮಾಡಿಸೋ ಜೊತೆಗೆ ನಿಮ್ಮ ಟ್ರಾವೆಲ್ ಫಂಡ್ ಜಾಸ್ತಿ ಮಾಡ್ಕೊಳ್ಳಿ, ಟೈಟಲ್ ಅಪ್ ಮಾಡ್ಕೊಳ್ಳಿ, PGP ಜಾಸ್ತಿ ಮಾಡ್ಕೊಳ್ಳಿ, ಇನ್ಕಮ್ ಜಾಸ್ತಿ ಆಗುತ್ತೆ. ಅಂಡ್ ನೆಕ್ಸ್ಟ್ ಆ ಫಾರಿನ್ ಟ್ರಿಪ್ ಗೆ ನೀವೆಲ್ಲರೂ ರೆಡಿ ಆಗ್ತೀರಾ. ಓಕೆ, ಸೊ ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ತುಂಬಾ ಗಮನ ಹರಿಸಬೇಕಾಗಿದೆ. ಅಂಡ್ ಬೇಸಿಕ್ ನ ನೀವೆಲ್ಲರೂ ಕವರ್ ಮಾಡಬೇಕಾಗಿದೆ. ಬೇಸಿಕ್ ನ ಮರೆಯಂಗಿಲ್ಲ, ಮೆಮೊರಿ ಜಾಗರನ್ನ ಬರಿತಕ್ಕಂಥದ್ದು, ಅವ್ರ ಜೊತೆ ನೀವು ಟಚ್ ಅಲ್ಲಿ ಬರೋದು ಇಂಪಾರ್ಟೆಂಟ್. 5 ವರ್ಷ 10 ವರ್ಷ ಕಮ್ಯುನಿಕೇಶನ್ ಇರಲ್ಲ, ಕ್ಲಾಸ್ಮೇಟ್ 20 ವರ್ಷ ಕೆಳಗೆ. ಈಗ ಮೋದಿ ಕೇರ್ ಜಾಯ್ನ್ ಆಗಿದ್ದೀನಿ ಅನ್ಕೊಂಡು ನೀವೇನಾದ್ರೂ ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡಕ್ ಹೋದ್ರಿ ಅಂತ ಹೇಳಿದ್ರೆ ಮುಗೀತು. ನೆಕ್ಸ್ಟ್ ನಿಮ್ ಕಾಲ್ ರಿಸೀವ್ ಮಾಡಲ್ಲ ಅವರು. ಅವ್ರು ಅನ್ಕೊಂತಾರೆ ಈ ಆಸಾಮಿ ಕಾಲ್ ಮಾಡೋನೇ ಅಲ್ಲ, ಓಕೆ, ಎದುರುಗಡೆ ಸಿಕ್ಕಾಗೂ ಮಾತಾಡ್ದವನಲ್ಲ, ಅವ್ರ ಮನೆ ಫಂಕ್ಷನ್ಗೆ ನಮ್ನ ಇನ್ವೈಟ್ ಮಾಡಿಲ್ಲ, ಈಗ ಇವನೇನೋ ಸ್ಟಾರ್ಟ್ ಮಾಡ್ಕೊಂಡ, ಬ್ಯಾಕ್ ಗ್ರೌಂಡ್ ಅಲ್ಲೇ ಗೊತ್ತಾಗ್ತದೆ ಇವ್ನು ಯಾಕೋ ಅಪ್ರೋಚ್ ಮಾಡ್ತದಾನೆ ಅಂತ ಹೇಳಿ ನಿಮ್ಮನ್ನು ದೂರ ಇಡ್ತಾರ ಅವ್ರು. ಆದ್ರೆ ಅವ್ರ ಜೊತೆ ನೀವು ಟಚ್ ಅಲ್ಲಿ ಇದ್ದು, ಅವ್ರ ಜೊತೆ ನೀವು ಪ್ರೀತಿಯಿಂದ, ಆತ್ಮೀಯತೆಯಿಂದ, ಫ್ರೆಂಡ್ಶಿಪ್ ಗೆ ಬೆಲೆ ಕೊಟ್ಟು ಬಾಂಡಿಂಗ್ ಅನ್ನ ಡೆವಲಪ್ ಮಾಡ್ಕೊಂಡಿದ್ರೆ ಖಂಡಿತ ನಿಮ್ಮ ಮಾತಿಗೆ ಅವ್ರು ಬೆಲೆ ಕೊಡ್ತಾರೆ, ಅಲ್ಲಿ ಬರ್ತಾರೆ, ಅಲ್ಲಿ ಬೆಲೆ ಇರ್ತದೆ. ಒಬ್ಬ ಸ್ಟ್ರೇಂಜರ್ನು ಕೂಡ ನೀವು ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡಕ್ ಹೋದ್ರೆ ನಿಮ್ಗೆ ರಿಸಲ್ಟ್ ಬರಲ್ಲ. ಅಪರಿಚಿತರು ಬಸ್ಸಲ್ಲಿ ಪರಿಚಯ ಆಗಿರ್ತಾರೆ, ಫ್ಲೈಟ್ ಅಲ್ಲೋ ಟ್ರೈನ್ ಅಲ್ಲೋ ಪರಿಚಯ ಆಗಿರ್ತಾರೆ, ಪಾರ್ಕ್ ಅಲ್ಲಿ ಪರಿಚಯ ಆಗಿರ್ತಾರೆ. ಮೊದಲು ವಾರ್ಮ್ ಅಪ್ ಆಗ್ಬೇಕಲ್ಲಿ, ಅದಾದ ನಂತರ ನೀವು ಅಪ್ರೋಚ್ ಮಾಡ್ಬೇಕು. ಮೊದಲು ಫ್ರೆಂಡ್ ಆಗಿ, ವ್ಯಕ್ತಿ ಇಂಪಾರ್ಟೆಂಟ್. ಮೋದಿ ಕೇರ್ ಅವ್ರಿಗೆ ಗೊತ್ತಿಲ್ಲ, ಸಮೀರ್ ಮೋದಿ ಗೊತ್ತಿಲ್ಲ, ಪ್ರಾಡಕ್ಟ್ ಗೊತ್ತಿಲ್ಲ, ನೀವು ಮಾತ್ರ ನಿಮ್ಮ ಫೇಸ್ ಇದೆಯಲ್ಲ, ಈ ಫೇಸ್ ವ್ಯಾಲ್ಯೂ ಇದೇ ಮೋದಿ ಕೇರು, ಇದೇ ಪ್ರಾಡಕ್ಟ್, ಇದೇ ಸಮೀರ್ ಮೋದಿ. ಅದಕ್ಕೆ ನೀವು ಸಿದ್ಧತೆ ಮಾಡ್ಕೋಬೇಕು. ನಿಮ್ಮ ಒಳ್ಳೆಯ ಸಹೃದಯತೆ, ನಿಮ್ಮ ಒಳ್ಳೆ ಬಿಹೇವಿಯರ್, ನಿಮ್ಮ ಒಳ್ಳೆಯ ಒಂದು ಆಲೋಚನೆ ಏನಿದೆ, ಜನಗಳಿಗೆ ನೀವು ಆಕರ್ಷಣೆ ಒಳಗಾಗ್ತೀರಾ. ಅದಕ್ಕೆ ನೀವೆಲ್ಲರೂ ಒತ್ತು ಕೊಡಬೇಕು. ಬೇಸಿಕ್ ಎಜುಕೇಶನ್ ತಗೋಬೇಕು, ಎಲ್ಲಾ ಟ್ರೈನಿಂಗ್ ತಗೋಬೇಕು, ನೀವು ಎಕ್ಸ್ಪೋರ್ಟ್ ಆಗಿರ್ಬೇಕು, ನಿಮ್ಮ ಡ್ರೆಸ್ ಕೋಡ್ ತುಂಬಾ ಚೆನ್ನಾಗಿರ್ಬೇಕು, ಅವ್ರನ್ನ ನೀವು ಟೇಕ್ ಕೇರ್ ಮಾಡಬೇಕು, ಅವ್ರ ಕ್ವಶನ್ಗೆ ನೀವು ಉತ್ತರ ಹೇಳಬೇಕು, ಅವರಿಗೆ ನೀವು ಎಂಪವರ್ ಮಾಡಬೇಕು, ಅವರಿಗೆ ನೀವು ಫ್ಯೂಚರ್ ನ ತೋರಿಸ್ಕೊಡ್ಬೇಕು. ಅವ್ರಿಗೆ ಗೊತ್ತಿರಲ್ಲ, ಹೊಸದಾಗಿ ಜಾಯ್ನ್ ಆದವರಿಗೆ ಅಪ್ರೋಚ್ ಮಾಡಕ್ ಹೋಗ್ತಾರೆ, ಅಲ್ಲಿಂದ ಅವರಿಗೆ ಒಂದಿಷ್ಟು ಹೊಡೆತ ಬೀಳ್ತದೆ, ನೆಗೆಟಿವ್ ಬರ್ತದೆ, ಅವಾಗ ತಣ್ಣಗಾಗ್ಬಿಡ್ತಾರೆ ಅವರು. ನೀವು ಹ್ಯಾಂಡ್ ಹೋಲ್ಡ್ ಮಾಡಬೇಕು, ಅವ್ರಿಗೆ ಭರವಸೆ ಕೊಡಬೇಕು. ನೀವಾಗೆ ಹೋಗ್ಬೇಡಿ ಫೀಲ್ಡ್ಗೆ, ನಾನ್ ಜೊತೆಗೆ ಬರ್ತೀನಿ, ನಿಮ್ಮ ಕಾಂಟ್ಯಾಕ್ಟ್ ಅನ್ನ ನನಗೆ ಪರಿಚಯ ಮಾಡಿಸ್ಕೊಡಿ ಅಂತ ಹೇಳ್ಬೇಕು. ಅದಕ್ಕಿಂತ ಮುಂಚೆ ಗ್ರೌಂಡ್ ವರ್ಕ್ ಮಾಡಬೇಕು. ವಿಷನ್ ಕೊಡೋದು ಇಂಪಾರ್ಟೆಂಟ್. ಯಾರಿಗೆಲ್ಲ ನೀವು ವಿಷನ್ ಕೊಡ್ತೀರಾ ಅವ್ರು ಉಳಿತಾರೆ ಬಿಸ್ನೆಸ್ ಅಲ್ಲಿ. ಯಾರಿಗೆಲ್ಲ ಇನ್ಕಮ್ ಕೊಡಿಸ್ತೀರಾ, ಓಕೆ, ಅವ್ರಿಗೆ ರಿಟೈಲಿಂಗ್ ಮುಖಾಂತರ ಇನ್ಕಮ್ ಕೊಡಿಸಿ. ಅವರಿಗೆ ಪವರ್ ಆಫ್ 4 ಈಸ್ ಮ್ಯಾಜಿಕ್. ಎಲ್ಲರೂ ಕೂಡ ಪವರ್ ಆಫ್ 4 ಗೆ ವರ್ಕ್ ಮಾಡಬೇಕು. ದುರದೃಷ್ಟವಶಾತ್ ಈ ಪ್ರಮೋಷನ್ ಬಂದಿದೆ ಅಂತ ಗೊತ್ತಿದ್ರು ಕೂಡ ಇನ್ನೂ ಹೊಸ ಸ್ಪಾನ್ಸರ್ ಮಾಡಿಲ್ಲ, ಅಥವಾ ಇರೋರ್ನ ಆಕ್ಟಿವೇಟ್ ಮಾಡಿಲ್ಲ, ಅಥವಾ ಇದ್ದವರಿಗೆ ಈ ಕಾಲ್ ಇದೆ ಅಂತಾನೂ ಹೇಳಿಲ್ಲ. ಆಡಿಯೋ ಮೆಸೇಜ್ ಹಾಕಿದೀನಿ, ತುಂಬಾ ಅದ್ಭುತವಾದ ಸೆಷನ್ ಇರುತ್ತೆ ಅಂತ ಹೇಳಿದ್ರು ಕೂಡ ನೆಗ್ಲೆಕ್ಟ್, ನೀವು ಕಳಿಸ್ಬಿಟ್ಬಿಡೋದು, ಅಥವಾ ಅವ್ರಿಗೆ ಮಾತಾಡಲ್ಲ. ಇದನ್ನ ನನ್ನ ಕಾಲಿಗೆ ಅಂತ ಅಷ್ಟೇ ಅಲ್ಲ, ನಿಮ್ ಕಾಲಲ್ಲೂ ಇದೇ ಆಗುತ್ತೆ. ನಿಮಗೆ ಇನ್ಯಾವುದೋ ದೊಡ್ಡ ಟ್ರೈನಿಂಗ್ ಇದೆ ಅಂದ್ರೂ ಕೂಡ ಇದೇ ತರ ನೆಗ್ಲೆಕ್ಟ್ ಈ ತರ ನೆಗ್ಲಿಜೆನ್ಸಿ ಹಿಡ್ಕೊಂಡ್ರೆ ನಿಮ್ ಡೌನ್ ಏನೋ ಅದನ್ನೇ ಮಾಡ್ತಾರೆ. ನೀವು ಫಾರ್ವರ್ಡ್ ಮಾಡಿದ್ರೆ ಕೇಳಿಸ್ಕೊಂಡ್ಲೇ ಇಲ್ವಾ, ಏನು ಅಂತಾನೆ ಗೊತ್ತಿಲ್ವಾ ಟಾಪಿಕ್, ನಿಮ್ ಡೌನ್ ಏನು ಫಾರ್ವರ್ಡ್, ಅವ್ರು ಬಂದ್ರ, ಅವ್ರು ಜಾಯ್ನ್ ಆಗಿದಾರ, ಆನ್ ಟೈಮ್ ಅಲ್ಲಿ ಜಾಯ್ನ್ ಆಗಿದಾರ, ಇದ್ಯಾವುದು ಅರಿವೇ ಇಲ್ಲ. ಹೆಂಗೆ ಡಿಸೈನ್ ಅಲ್ಲಿ ಬರ್ಬೇಕು ತಾನೆ, ಡಿಫಾಲ್ಟ್ ಅಲ್ಲಿ ಬಂದ್ರೆ ಬಿಸ್ನೆಸ್, ಡಿಫಾಲ್ಟ್ ಅಲ್ಲಿ ಯಾವ ಕಾರಣಕ್ಕೂ ಬರಲ್ಲ. ಇದು ಲಾಟ್ರಿ ಅಲ್ಲ ಇದು. ನಿಮಗೆ ಗೊತ್ತಿರ್ಬೇಕು, ನನ್ನ ಟೀಮ್ನವರು ಎಷ್ಟು ಜನ ಈ ಕಾಲ್ ಅಟೆಂಡ್ ಆಗ್ತಾರೆ ಎವ್ರಿ ಸಂಡೇ, ಎಷ್ಟು ಜನ ಮಿಸ್ ಆದವರು ರೆಕಾರ್ಡಿಂಗ್ ಕೇಳ್ತಾರೆ, ಓಕೆ, ಎಷ್ಟು ಜನ ಲಾಯಲ್ಟಿ ಮಾಡ್ತಾ ಇದ್ದಾರೆ, ಎಷ್ಟು ಜನ 100 PV ಮಾಡ್ತಾ ಇದ್ದಾರೆ, ಎಷ್ಟು ಜನ 50 PV ಮಾಡ್ತಾ ಇದ್ದಾರೆ, ಎಷ್ಟು ಜನ ಪವರ್ ಆಫ್ 4 ರೇಸ್ ಅಲ್ಲಿ ಇದ್ದಾರೆ, ಎಷ್ಟು ಜನ ಸ್ಟ್ರಗಲ್ ಮಾಡ್ತಾ ಇದ್ದಾರೆ, ಎಷ್ಟು ಜನ ಪವರ್ ಆಫ್ 4 ಅಲ್ಲಿ 3 ಮಾಡಿ ಮಿಸ್ ಮಾಡ್ಕೊಂಡ್ರು. ಪವರ್ ಆಫ್ 4 ಮಾಡಿದ್ರೆ ಫುಲ್ ಪೇಮೆಂಟ್,
ಪವರ್ ಆಫ್ 3 ಕಂಪ್ಲೀಟ್ ಮಾಡಿದ್ರೆ ಪೇಔಟ್ ಬಹಳ ಮಿಸ್ ಆಗುತ್ತೆ ಅಲ್ಲಿ. ಎಷ್ಟು ಜನ ಹತ್ರ ಡೆಮೋ ಕಿಟ್ ಇದೆ, ಎಷ್ಟು ಜನ ಓಕೆ ಅವ್ರಿಗೆ ಬೇಸಿಕ್ ಅರ್ಥ ಆಗಿದೆ, ಎಷ್ಟು ಜನ ಆಪ್ ನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ, ಎಷ್ಟು ಜನಕ್ಕೆ ಬೇಸಿಕ್ ಅರ್ಥ ಆಗಿದೆ, ಎಷ್ಟು ಜನಕ್ಕೆ ವೆಲ್ನೆಸ್ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದಾರೆ, ಇದೆಲ್ಲದೂ ಕೂಡ ಮಾಹಿತಿ ಕ್ಲಿಯರ್ ಆಗಿರ್ಬೇಕು ನಿಮಗೆ. ಈಗ ನಿಮ್ ಟೀಮ್ 10 ಜನ ಇರ್ಬೋದು, 5 ಜನ ಇರ್ಬೋದು. ನಿಮ್ಗೆ 5 ಜನ ಇದ್ದಾಗ 10 ಜನ ಇದ್ದಾಗ ನಿಮಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ 100 ಜನ ಇದ್ದಾಗ ನಿಮಗೆ ಲೆಕ್ಕನೇ ಸಿಗಲ್ಲ. ಯಾರು ಬಂದ್ರು, ಯಾರು ಲೇಟ್ ಆಗಿ ಬಂದ್ರು, ಯಾರು ಖಾಲಿ ಬರ್ತಿಲ್ಲ, ಯಾರು ಫಿಸಿಕಲ್ ಇವೆಂಟ್ ಇದ್ದಾಗ ಟಿಕೆಟ್ ತಗೊಂಡ್ರು, ಯಾರು ಅಬ್ಸೆಂಟ್ ಆದ್ರು, ಏನು ಗೊತ್ತಾಗಲ್ಲ ಅಂತ ಹೇಳಿದ್ರೆ ನೀವು ಸಿಸ್ಟಮೆಟಿಕ್ ಆಗಿ ಲೀಡರ್ಶಿಪ್ ನಿಮ್ಮ ಹತ್ರ ಇಲ್ಲ ಅಂತ ಅರ್ಥ. ಸೊ ಪವರ್ಫುಲ್ ಆಗಿ ನಿಮ್ಗೆಲ್ಲ ಗೊತ್ತಿರ್ಬೇಕು ಯಾರ್ಯಾರೆಲ್ಲ ಕಾಲಿಗೆ ಬರ್ತಿದ್ದಾರೆ. ನಿಮ್ ಕಾಲ್ ಇರ್ತವೆ, ನಿಮ್ ಕಾಲಲ್ಲಿ ಎಷ್ಟು ಜನ ಬರ್ತಾ ಇದ್ದಾರೆ, ಆನ್ ಟೈಮ್ ಎಷ್ಟು ಜನ ಬರ್ತಾ ಇದ್ದಾರೆ, ನೀವು ಏನೋ ಟಾಸ್ಕ್ ಕೊಡ್ತೀರಾ ಆ ಟಾಸ್ಕ್ ಅನ್ನ ಅವ್ರು ಕಂಪ್ಲೀಟ್ ಮಾಡ್ತಾ ಇದ್ದಾರಾ, ಲೀಡರ್ಗೆ ಸರೆಂಡರ್ ಆಗಿದ್ದಾರಾ, ಅವ್ರ ತಗ ಡೆಮೋ ಕಿಟ್ ಇದೆಯಾ, ಓಕೆ ಅವ್ರದ್ದು ಯಾವ್ಯಾವ ಪ್ರಾಡಕ್ಟ್ ನ ಬಳಸ್ತಾ ಇದ್ದಾರೆ. ಸೊ ಪ್ರತಿಯೊಂದು ಕೂಡ ನೀವು ಅವರ ಜೊತೆ ಹ್ಯಾಂಡ್ ಹೋಲ್ಡ್ ಮಾಡ್ಬೇಕಾಗುತ್ತೆ. ಆಗ ನಿಮ್ಮ ಜೊತೆಗೆ ಅವರು ಕನೆಕ್ಟ್ ಆಗ್ತಾರೆ ಅಂಡ್ ಡೆಫಿನೆಟ್ಲಿ ಅವರು ಎಲ್ಲದಕ್ಕೂ ರೆಡಿ ಆಗ್ತಾರೆ. ಡಿಸೈಡ್ ಮಾಡೋದು ಇಂಪಾರ್ಟೆಂಟ್. ಏನಕ್ಕೆ ಡಿಸೈಡ್ ಮಾಡ್ಬೇಕಾಗಿದೆ ನೀವು ಯಾವ್ದಕ್ಕೆ ಅಂತ ಹೇಳಿದ್ರೆ, ನನ್ನ ಗುರಿ ಏನು, ನನ್ನ ಕನಸೇನು, ನನ್ನ ಟೀಮ್ ಗುರಿ ಏನು, ನನ್ನ ಟೀಮ್ ಕನಸೇನು ಅಂತ ಹೇಳಿ. ಅದು ಯಾವುದು ಇಲ್ಲ ಅಂತ ಹೇಳಿದ್ರೆ ಖಂಡಿತ ನೀವು ಏನಂದ್ರೂ ಬೆಳೆಯಕ್ಕಾಗಲ್ಲ. ಓಕೆ, ಮೊದಲು ಸಂಕಲ್ಪ ಇರಬೇಕು. ಹೌದು ನಾನು ಇದಕ್ಕೆಲ್ಲ ಈ ಲೆವೆಲ್ಗೆಲ್ಲ ಹೋಗ್ತೀನಿ, ರಿಸ್ಕ್ ತಗೋಬೇಕು. ಫಸ್ಟ್ ಆಫ್ ಆಲ್ ಈ ಬಿಸ್ನೆಸ್ ಅಲ್ಲಿ ರಿಸ್ಕೇ ಇಲ್ಲ. ಓಕೆ, ಬೇರೆ ಇವತ್ತೆಲ್ಲಾ ಜಾಬ್ ಅಲ್ಲಿ ರಿಸ್ಕ್ ಇದೆ. ಇತ್ತೀಚೆಗೆ ಸಾಫ್ಟ್ವೇರ್ ಇಂಜಿನಿಯರ್ ತುಂಬಾ ಜನ ಹತ್ರ ಮಾತಾಡ್ತಾ ಇದ್ದೀನಿ. ಬೆಂಗಳೂರಲ್ಲಿ ಸುಮಾರು 14 ಲಕ್ಷ ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ. ತುಂಬಾ ಜನ ಪೆಟ್ಟಿಗೊಳಗಾಗಿದ್ದಾರೆ. ನನ್ನ ಕ್ಲೋಸ್ ಫ್ರೆಂಡ್ 24 ವರ್ಷ ಫ್ರೆಂಡ್ ಇಷ್ಟು ದಿವಸ ನಾನು ಹೇಳ್ತಾ ಇದ್ದಾಗ ವೀಕ್ ಅಂದ್ರೆ ಅಪ್ರೋಚ್ ಸ್ಟ್ರಾಂಗ್ ಅಂದ್ರೆ ನನಗೆ ರೆಸ್ಪಾನ್ಸ್ ಮಾಡ್ತಿರಲಿಲ್ಲ. ಈಗ ಅವರೇ ಕೇಳ್ತಿದ್ದಾರೆ, ಏನಪ್ಪಾ ಹೇಳೋದ್ ಬಿಟ್ಬಿಟ್ಟಿಯಾ, ದಯವಿಟ್ಟು ಏನಪ್ಪಾ ಮೋದಿಕೆ ನನಗೆ ಅವಕಾಶ ಮಾಡ್ಕೊಡು. ಈಗ ನಾನು ಎಷ್ಟೋ ವರ್ಷ ನಾನು ಫಾಲೋ ಮಾಡಿದಾಗ ಅವ್ರು ತಣ್ಣಗಿದ್ರು, ಈಗ ಅವರಾಗೆ ಬರ್ತಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟಿದೆ, ಚಾಟ್ ಜಿಪಿಟಿ ಬಂದಿದೆ, ಎಲ್ಲ ರೋಬೋಟ್ ಸಿಸ್ಟಮ್. ಇವಾಗ ನಮಗೇನು ಬೆಲೆ ಇಲ್ಲ. ಇವಾಗ ಒಂದು 5 ದಿನದಲ್ಲಿ ನಾನು ಮಾಡೋ ಕೆಲಸನ ಅರ್ಧ ದಿನದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡ್ತಾ ಇದೆ. ಓಕೆ, ನನ್ನ ಸ್ಯಾಲ್ರಿ ಹೈ ಸ್ಯಾಲ್ರಿ ಇದೆ ನನಗೆ, ಆದ್ರೆ ನನ್ನ ಸ್ಯಾಲ್ರಿನಲ್ಲಿ 4 ಜನ ಕಾಯ್ತಾ ಇದ್ದಾರೆ ನನ್ನ ಕೆಲಸನ ಹೊಡೆದಾಕ್ಲಿಕ್ಕೆ. ಈ ತರ ಪರಿಸ್ಥಿತಿ ಇದ್ದಕ್ಕೆ ನನಗೆ ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಬೇಕು, ದಯವಿಟ್ಟು ರಾಜು ನನಗೆ ಅವಕಾಶ ಮಾಡ್ಕೊಡು. ಈಗ ಅರ್ಥ ಮಾಡ್ಕೊಂತೀನಿ ಮೋದಿ ಕೇರ್ನ ಅಂತ ಬರೋರಿದ್ದಾರೆ. ಅವ್ರ ಮಂತ್ಲಿ ಇನ್ಕಮ್ ಎಷ್ಟು ಗೊತ್ತಾ? 3 ಲಕ್ಷ, 4 ಲಕ್ಷ, 5 ಲಕ್ಷ ಅಷ್ಟು ಇನ್ಕಮ್ ಇದ್ದವರು ಎಕ್ಸ್ಟ್ರಾ ಇನ್ಕಮ್ ಬೇಕೇ ಬೇಕು ಅಂತ ಸಿದ್ಧರಾಗಿದ್ದಾರೆ. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು 1 ಲಕ್ಷ ಆಲ್ರೆಡಿ ಕೆಲಸ ಕಳ್ಕೊಂಡಿದ್ದಾರೆ ಇಂಡಿಯಾದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳು. ಇನ್ನ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ದೊಡ್ಡ ಮಟ್ಟಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಗಾರ್ಮೆಂಟ್ಸ್ ಈಗ ಏನು ಡೊನಾಲ್ಡ್ ಟ್ರಂಪ್ ಇವಾಗ ಏನು ಸುಂಕ ಹಾಕಿದ್ದಾರೆ, ಜಾಸ್ತಿ ಟ್ಯಾಕ್ಸ್ ಅನ್ನು ಹಾಕಿದ್ದಾರೆ 50% ವರೆಗೂ. ಗಾರ್ಮೆಂಟ್ ಇಂಡಸ್ಟ್ರಿ ಮತ್ತೆ ಹೊಡೆತ ಬೀಳ್ತದೆ. ಕೊರೋನಾ ಟೈಮಲ್ಲಿ ಮೇಜರ್ ಹೊಡೆತ ಬಿದ್ದಿತ್ತು ಗಾರ್ಮೆಂಟ್ ಇಂಡಸ್ಟ್ರಿಗೆ. ಬೆಂಗಳೂರಲ್ಲಿ ಲಕ್ಷಾಂತರ ಜನ ಗಾರ್ಮೆಂಟ್ಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಮತ್ತೆ ಅವ್ರ ಜೀವನ ತುಂಬಾ ಕಷ್ಟ ಆಗುತ್ತೆ. ಸೊ ಅದೇ ತರ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ, ಸರ್ವಿಸ್ ಇಂಡಸ್ಟ್ರಿ ಎಲ್ಲಾ ಸಫರ್ ಆಗ್ತಾ ಇದಾವೆ. ಜಾಬ್, ಬಿಸ್ನೆಸ್, ಅಗ್ರಿಕಲ್ಚರ್ ಎಲ್ಲದರಲ್ಲೂ ಕೂಡ ತುಂಬಾ ಟಫ್ ಇದೆ. ಎಷ್ಟೋ ಜನ ಗ್ರಾಜುಯೇಟ್ ಬೀದಿಗೆ ಬರ್ತಾ ಇದ್ದಾರೆ, ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ, ಡಿಪ್ರೆಷನ್ ಒಳಗಾಗ್ತಾ ಇದ್ದಾರೆ, ಡೈವರ್ಸ್ ಒಳಗಾಗ್ತಿದ್ದಾರೆ. ಮದುವೆ ಆಗ್ಲಿಕ್ಕೆ ಎಬಿಲಿಟಿ ಇಲ್ಲ, ಮದುವೆ ಆಗ್ಲಿಕ್ಕೆ ಅವರಿಗೆ ಸ್ಟ್ರೆಂತ್ ಇಲ್ದಂಗೆ ಆಗಿದೆ, ಮಕ್ಕಳು ಮಾಡ್ಕೊಳಕ್ ಆಗ್ತಾ ಇಲ್ಲ ಮದುವೆ ಆಗಿದ್ರೆ. ಈ ತರ ಪರಿಸ್ಥಿತಿ ಇದೆ. ಪ್ರತಿಯೊಬ್ಬರಿಗೆ ಎಕ್ಸ್ಟ್ರಾ ಸೋರ್ಸ್ ಆಫ್ ಇನ್ಕಮ್ ಬೇಕಾಗಿದೆ, ನೆಮ್ಮದಿ ಬೇಕಾಗಿದೆ, ಸಂತೋಷ ಬೇಕಾಗಿದೆ, ಲೀಡರ್ಶಿಪ್ ಕ್ವಾಲಿಟಿ ಬೇಕಾಗಿದೆ, ಜೀವನ ಎದುರಿಸ್ತಕ್ಕಂಥ ಮಹಾಶಕ್ತಿ ಬೇಕಾಗಿದೆ, ಅವ್ರಿಗೆ ಜ್ಞಾನ ಬೇಕಾಗಿದೆ. ಅದೆಲ್ಲದೂ ಇಲ್ಲಿ ಸಿಗ್ತಾ ಇದೆ ಮಾಡಿ ಫ್ರೆಂಡ್ಸ್. ಇದು ಫ್ರೀ ಬಿಸ್ನೆಸ್ ಅಂತ ಅನ್ಕೊಂಡು ಸಕ್ಸಸ್ ಫ್ರೀ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಆದ್ರೆ ನಾವು ಸರಿಯಾದ ರೀತಿ ಅರ್ಥ ಮಾಡಿಸ್ಬೇಕಾಗಿದೆ. ಕರೆಕ್ಟ್ ಆಗಿ ಅರ್ಥ ಮಾಡಿಸಿದ್ರೆ IAS ಆಫೀಸರ್, IPS ಆಫೀಸರ್ ಜಾಯ್ನ್ ಆಗ್ತಾರೆ. ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ, ಸಾಫ್ಟ್ವೇರ್ ಕಂಪನಿ ಓನರ್ ಕೂಡ ಜಾಯ್ನ್ ಆಗ್ತಾರೆ. ಸೊ ಇದ್ರ ಕಡೆ ನೀವೆಲ್ಲರೂ ಗಮನ ಹರಿಸಬೇಕಾಗಿದೆ. ಅಂಡ್ ಡೆಫಿನೆಟ್ಲಿ ನೀವೆಲ್ಲರೂ ಕೂಡ ಟೈಮಿಂಗ್ಸ್ ಅನ್ನ ಮಹತ್ವ ಅರ್ಥ ಮಾಡ್ಕೊಳ್ಳಿ. ಈಗ್ಲಿಂದನೇ ಏನಾದ್ರು ಕ್ಲೋಸಿಂಗ್ ಬಾಕಿ ಇದ್ರೆ ಇವತ್ತು ನಾಳೆ ಮುಗಿಸ್ಕೊಂಡ್ಬಿಡಿ. ನೆಕ್ಸ್ಟ್ ಮಂತಿಗೆ ಏನಿದೆ ಅದ್ಭುತವಾಗಿ ಓಕೆ ನೀವೆಲ್ಲರೂ ತುಂಬಾ ಪ್ಲಾನ್ ಮಾಡ್ಕೋಬೇಕು. ಸುಮ್ಮನೆ ಕನಸು ಕಾಣಕೋಬೇಡಿ. ಅಂಡ್ ಟ್ರಿಪ್ ಒಂದೇ ಇಂಪಾರ್ಟೆಂಟ್ ಅಂತ ಅಲ್ಲ, ಇಲ್ಲಿ ಟ್ರಿಪ್ಪಿನ ಮೊಮೆಂಟಮ್ ಬಂತು ಅಂತ ಹೇಳಿದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಗ್ರೋತ್ ಆಗುತ್ತೆ. ಇವತ್ತು ಯಾರೆಲ್ಲ ಮಿಸ್ ಆಗಿದ್ದಾರೆ ನೋಡ್ಕೊಂಡು ಈ ವಿಡಿಯೋನ ಕೇಳಿಸ್ಕೋಬೇಕು. ಅವರು ಲಾಸ್ಟ್ ವೀಕ್ ವಿಡಿಯೋನು ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದೀನಿ ನಾನು, ಆಕ್ಷನ್ ಪ್ಲಾನ್ ಕೊಟ್ಟಿದ್ದೀನಿ, ಮೈಂಡ್ ಸೆಟ್ ಹೆಂಗಿರ್ಬೇಕು, ಪ್ರಿಪರೇಷನ್ ಹೆಂಗಿರ್ಬೇಕು ಅಂತ ಹೇಳಿ. ಲಾಸ್ಟ್ ಸಂಡೇ ನಾನು ಟ್ರೈನಿಂಗ್ ಕೊಟ್ಟಿರೋ ವಿಡಿಯೋ ಅದು ಆಲ್ರೆಡಿ ಪಬ್ಲಿಕ್ಗೆ ಹೋಗಿದೆ. ಸೊ ನಿಮ್ಗೆ ಯಾವ್ದಾದ್ರು ವಿಡಿಯೋ ಬೇಕು ಅಂತ ಹೇಳಿದ್ರೆ ಒಂದು ನನ್ನ ಚಾನಲ್ಗೆ ಹೋಗಿ ಹುಡುಕಿಯಲ್ಲಿ ಸಿಗುತ್ತೆ ನಿಮಗೆ ವಿಡಿಯೋ ಲಿಸ್ಟ್ ಅಲ್ಲಿ. ಲೈವ್ಗೆ ಹೋಗಿ ಲೈವ್ ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ನಾರ್ಮಲ್ ಸರ್ಚ್ ಅಲ್ಲಿ ಸಿಗೋದಿಲ್ಲ. ಲೈವ್ಗೆ ಹೋದ್ರೆ ನೀವು ಲೈವ್ ವಿಡಿಯೋ ಎಲ್ಲ ಬರ್ತಾ ಇರ್ತದೆ. ಆ ಟಾಪಿಕ್ ಹೆಡ್ಲೈನ್ ನೋಡ್ಕೊಂಡು ನೀವು ಕೇಳಿಸ್ಕೊಬಹುದು. ಹಾಗಾಗಿ ಸೊ ಪ್ರತಿಯೊಂದು ಕೂಡ ನೀವು ಈಗ 1 ಸೆಕೆಂಡ್ 1 ನಿಮಿಷನೂ ಇಂಪಾರ್ಟೆಂಟ್ ಇರೋದ್ರಿಂದ ಸರಿಯಾದ ರೀತಿ ಅರ್ಥ ಮಾಡ್ಕೊಂಡು ಮುನ್ನುಗ್ಬೇಕಾಗಿದೆ. ಸೊ ತುಂಬಾ ಮುಖ್ಯ ಏನಪ್ಪಾ ಅಂತ ಹೇಳಿದ್ರೆ ಅಪ್ರೋಚ್ ಅನ್ನ ಜಾಸ್ತಿ ಮಾಡಬೇಕು. ಇನ್ಆಕ್ಟಿವ್ ಇದ್ದವ್ರನ್ನ ಆಕ್ಟಿವ್ ಮಾಡಬೇಕು. ತುಂಬಾ ಜನ ಕಂಪ್ನಿಯವರು ಸರ್ವೆ ಮಾಡ್ತಾ ಇದ್ದಾರೆ, ಇನ್ನೂ ಲೀಡರ್ಗಳಿಗೆ ಗೊತ್ತಾಗಿಲ್ಲ ಪ್ರಮೋಷನ್ ಏನು ಅಂತ ಹೇಳಿ. ಹಂಗಿದ್ರೆ ಜನಕ್ಕೆ ಅರ್ಥ ಆಗೋದು ಯಾವಾಗ, ಅವರು ಸ್ಟ್ರಾಂಗ್ ಆಗೋದು ಯಾವಾಗ, ಅವರು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗೋದು ಯಾವಾಗ? ಯೋಚನೆ ಮಾಡಿ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಯಾರು ಲೇಟ್ ಮಾಡ್ಕೋಬೇಡಿ. ಈಗ್ಲಾದ್ರೂ ಕೂಡ ಎಚ್ಚೆತ್ಕೊಂಡು ನೀವೆಲ್ಲರೂ ಕೂಡ ಓಕೆ ಸೊ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಕ್ಕೆ ರೆಡಿಯಾಗಿ. ಸ್ವಾಮಿ ವಿಡಿಯೋ ಫೈನಲ್ ಆಯ್ತಾ ಗೊತ್ತಿಲ್ಲ. ನಾನೀಗ ಆಸ್ ಐ ಪ್ರಾಮಿಸ್ಡ್ ಯು ನಾನು ಒಂದು ವಿಶೇಷವಾದಂತ ಒಂದು ವಿಡಿಯೋನ ನಾನು ಕಳಿಸ್ಕೊಡ್ತೀನಿ. ಸ್ವಾಮಿ ಇನ್ನೂ ವಿಡಿಯೋ ಬಂದಿಲ್ಲ. ಓಕೆ
ಫೈನಲ್ ಎಡಿಟ್ ಆಗಿ ಆ ವಿಡಿಯೋ ಕಳಿಸ್ತೀನಿ ಅಂತ ಹೇಳಿದ್ದೆ ನೀನು, ಅದಿನ್ನೂ ಕೂಡ ನನಗೆ ಬಂದಿಲ್ಲ. ರೆಡಿ ಇದ್ರೆ ಬೇಗ ಕಳಿಸು, ಇಲ್ಲ ಅಂತ ಹೇಳಿದ್ರೆ ನೀನೇನು ವಿಡಿಯೋ ಇತ್ತು ಒಂದು, ಅದನ್ನೇ ನಾನು ಪ್ಲೇ ಮಾಡ್ಬೇಕಾಗುತ್ತೆ. ಸೊ ಎಸ್ ಸ್ನೇಹಿತರೆ, ಹಾಗಾಗಿ ಈಗ ನಾನೇನು ನಿಮಗೆ ಹೇಳಿದ್ದೀನಿ, ನೀವ್ ಹೆಂಗೂ ಮಾಡ್ತಾ ಇದ್ದೀರಾ ಮೋದಿ ಕೇರ್ನ, ಅರ್ಧಂಬರ್ಧ ಮೈಂಡ್ ಅಲ್ಲಿ ಮಾಡೋದಲ್ಲ, ಅರ್ಧಂಬರ್ಧ ಕಮಿಟ್ಮೆಂಟ್ ಅಲ್ಲಿ ಮಾಡೋದಲ್ಲ, ಕಂಪ್ಲೀಟ್ ಕಮಿಟ್ಮೆಂಟ್ ಕೊಡ್ಬೇಕು. ಓಕೆ, ಸೊ ಯಾವ ತರ ಅಂತ ಹೇಳಿದ್ರೆ, ನೀವು ಯಶಸ್ವಿ ಆದಾಗ ನಿಮ್ಮ ಹತ್ರದವ್ರಾಗ್ಲಿ, ನಿಮ್ಮ ಫ್ಯಾಮಿಲಿ, ನಿಮ್ಮ ಟೀಮ್ನವರು ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ, ನಿಮ್ಮ ಜೀವನ ಸಾರ್ಥಕತೆಯನ್ನ ಅನುಭವಿಸ್ತೀರಾ. ನೀವು ನೆಗ್ಲೆಕ್ಟ್ ಮಾಡಿದ್ರೆ ಬಹಳ ನಿಮ್ಗೆ ಲೈಫ್ ಹೊಡೆತ ಕೊಡ್ತಾ ಇರ್ತದೆ. ಸಕ್ಸಸ್ಫುಲ್ ಆದ್ರೂ ಜೀವನ ಮುಗಿದು ಹೋಗುತ್ತೆ, ಸಕ್ಸಸ್ಫುಲ್ ಆಗದೆ ಇದ್ರೂ ಜೀವನ ಮುಗಿದು ಹೋಗುತ್ತೆ. ಆದ್ರೆ ಅಲ್ಲಿ ತುಂಬಾ ನೋವಿರ್ತದೆ, ಬೇಜಾರಿರ್ತದೆ, ತುಂಬಾನೇ ನೀವು ಅವಕಾಶನ ಮಿಸ್ ಮಾಡ್ಕೋತಾ ಇರ್ತೀರಾ, ನಿಮಗೇನೆ ಬೇಜಾರಾಗ್ತಿರುತ್ತೆ, ನಿಮ್ಮ ಆತ್ಮ ತೃಪ್ತಿ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಫೀಲ್ ಮಾಡ್ಬೇಕು, ನಿಮಗೆ ಗ್ರಾಟಿಟ್ಯೂಡ್ ಇರಬೇಕು. ಎಂತ ಬಿಸ್ನೆಸ್ ಅಲ್ಲಿ ನಾನು ಇದ್ದೀನಿ, ಎಂತ ಅವಕಾಶ ನನ್ನ ಲೀಡರ್ ಕೊಟ್ಟಿದ್ದಾರೆ, ನಮ್ಮ ಅಪ್ಲೈನ್ ಕೊಟ್ಟಿದ್ದಾರೆ, ಅವ್ರ ದೇವ್ರ ಸಮಾನ ಅನ್ನೋ ಫೀಲಿಂಗ್ ನಿಮ್ಗೆ ಇರ್ಬೇಕು. ಯಾಕೆಂದ್ರೆ ಇವತ್ತು ಮೋದಿ ಕೇರ್ ಅವಕಾಶದಿಂದ ಏನ್ ಬೇಕಾದ್ರೂ ಬೆಳಿಬಹುದು, ಆದ್ರೆ ಏನ್ ಸಿಗುತ್ತೆ ಅದ್ರ ಕಡೆ ಗಮನ ಹರಿಸೋದಲ್ಲ. ಅದು ಮೋಟಿವೇಶನ್ ಅಷ್ಟೇನೆ, ಅದು ಮೋಟಿವೇಶನ್ ಬೇಕು, ಆದ್ರೆ ಅದಕ್ಕೆ ನಾನು ತಯಾರಿ ಹೆಂಗ್ ಮಾಡ್ಕೋಬೇಕು, ನನ್ನ ಆಲೋಚನೆ ಹೆಂಗಿರ್ಬೇಕು, ನನ್ನ ಕಮಿಟ್ಮೆಂಟ್ ಹೆಂಗ್ ಕೊಡ್ಬೇಕು, ನಾನು ಜ್ಞಾನ ಹೆಂಗ್ ಸಂಪಾದನೆ ಮಾಡ್ಬೇಕು, ನನ್ನ ಸ್ಕಿಲ್ ಡೆವಲಪ್ಮೆಂಟ್ ಯಾವ ತರ ಆಗಬೇಕು, ನನ್ನ ಆಟಿಟ್ಯೂಡ್ ಯಾವ ತರ ಇರಬೇಕು, ನನ್ನ ಆಕ್ಷನ್ ಯಾವ ತರ ಇರಬೇಕು, ನನ್ನ ಲೀಡರ್ಗೆ ಯಾವ ತರ ಸರೆಂಡರ್ ಆಗ್ಬೇಕು, ನಾನು ಯಾವ ತರ ವಿಜುವಲೈಸ್ ಮಾಡಬೇಕು, ನನ್ನ ಡ್ರೀಮ್ ಬಿಲ್ಡ್ ಯಾವ ತರ ಇರಬೇಕು. ದಿಸ್ ಇಸ್ ಆಲ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಯಾವ್ದನ್ನ ಪಡಿಬೇಕು ಅನ್ನೋದಲ್ಲ ಮುಖ್ಯ, ಏನ್ ಮಾಡ್ಬೇಕು, ಅದಕ್ಕೆ ನನ್ನ ಎಫರ್ಟ್ ಏನ್ ಹಾಕ್ಬೇಕು, ನಾನು ಯಾವ ತರ ಹಾರ್ಡ್ ವರ್ಕ್ ಮಾಡ್ಬೇಕು, ನಾನು ಯಾವ ತರ ಕಮಿಟ್ಮೆಂಟ್ ಕೊಡ್ಬೇಕು, ಅದರಿಂದ ಮಾತ್ರ ಲೈಫ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇರ್ತದೆ. ಓಕೆ, ಅದಕ್ಕೋಸ್ಕರ ನೀವು ಇವಾಗ ಒಂದು ಅವಕಾಶ ಏನ್ ಸಿಕ್ಕಿದೆ, ಇವಾಗ ಈ ಅವಕಾಶನ ಚೆನ್ನಾಗಿ ಬಳಸ್ಕೋಬೇಕು. ಎಸ್ ಸ್ನೇಹಿತರೆ, ಈಗ ಆಸ್ ಐ ಪ್ರಾಮಿಸ್ಡ್ ಯು ಒಂದು ವಿಡಿಯೋ. ಓಕೆ, ಫಸ್ಟ್ ಟೈಮ್ ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ, ಆ ವಿಡಿಯೋನ ನಾನು ನಿಮಗೆ ಪ್ಲೇ ಮಾಡ್ತೀನಿ. ಐ ಆಮ್ ವೆರಿ ವೆರಿ ಎಕ್ಸೈಟೆಡ್, ಸೂಪರ್ ಎಕ್ಸೈಟೆಡ್ ಟು ಶೇರ್ ದಿಸ್ ಬ್ಯೂಟಿಫುಲ್ ವಿಡಿಯೋ ಆಫ್ ಸ್ಕೈ ಡೈವಿಂಗ್. ಓಕೆ, ಗೆಟ್ ರೆಡಿ. ಸ್ಕೈ ಡೈವಿಂಗ್ ಸ್ಪೇನ್. ಇದು ನಿಮ್ಮ ಸ್ಕೈ ಡೈವಿಂಗ್, ರಾಜು ಇದಲ್ಲ, 14,000 ಅಡಿಯಿಂದ ಜಂಪ್ ಹೊಡಿತಕ್ಕಂಥದ್ದು. ಸ್ನೇಹಿತರೆ, ನಾನು ಇವಾಗ ಸ್ಪೇನ್ ಅಲ್ಲಿ ಇದ್ದೀನಿ, ಬಾರ್ಸಿಲೋನಾದಲ್ಲಿ ಇದ್ದೀನಿ. ತುಂಬಾ ಎಕ್ಸೈಟ್ಮೆಂಟ್ ಇದೆ. ಈ ಒಂದು ಸಾರಿ ಮತ್ತೆ ಪ್ಲೇ ಮಾಡ್ತೀನಿ. ಸ್ನೇಹಿತರೆ, ನಾನು ಇವಾಗ ಸ್ಪೇನ್ ಅಲ್ಲಿ ಇದ್ದೀನಿ, ಬಾರ್ಸಿಲೋನಾದಲ್ಲಿ ಇದ್ದೀನಿ. ತುಂಬಾ ಎಕ್ಸೈಟ್ಮೆಂಟ್ ಇದೆ. ಈ ಒಂದು ಟ್ರಿಪ್ ಯಾವ ತರ ಆಗಿದ್ರೆ 27ನೇ ಟ್ರಿಪ್. ಬಟ್ ಇವಾಗ ನಾವು ನಮ್ಮ ಜೀವನದ ಒಂದು ರಸವತ್ತಾದ ಮೋಸ್ಟ್ ಥ್ರಿಲ್ಲಿಂಗ್ ಎಕ್ಸೈಟಿಂಗ್ ಗಳಿಗೆಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ಅದೇನಂದ್ರೆ ಸ್ಕೈ ಡೈವಿಂಗ್ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ. ವಿತ್ ಮೋದಿ ಕೇರ್ ಎವ್ರಿಥಿಂಗ್ ಇಸ್ ಪಾಸಿಬಲ್. ಡ್ರೀಮ್ಸ್ ಡೂ ಕಮ್ ಟ್ರೂ ಇನ್ ಮೋದಿ ಕೇರ್. ಲೆಟ್ಸ್ ಗೋ ಅಂಡ್ ಪ್ಲೇ ವಿತ್ ಆಲ್ ದ ಚಾಂಪಿಯನ್ಸ್. ಬಾರ್ಸಿಲೋನಾ ಸ್ಪೇನ್ ಅಲ್ಲಿ ಇದ್ದೀನಿ. 14,000 ಫೀಟ್ ಹೈಟ್ ಅಲ್ಲಿ ಇರ್ತಕ್ಕಂಥದ್ದು. ಇವಾಗ ಸ್ಕೈ ಡೈವ್ ಮಾಡ್ಲಿಕ್ಕೆ ಹೊಡಿದೀವಿ ಫಸ್ಟ್ ಟೈಮ್ ಲೈಫ್ ಅಲ್ಲಿ. ಜಿಂದಗಿ ನಾ ಮೇಲೆಗಿ ದುಬಾರ, ಜೀವನ ಮತ್ತೆ ಮತ್ತೆ ಸಿಗಲ್ಲ, ಪ್ರತಿ ಮೊಮೆಂಟ್ ಎಂಜಾಯ್ ಮಾಡ್ಬೇಕು ಅಂತ ಹೇಳಿ. ಲವ್ ಯು ಮೋದಿ ಕೇರ್, ಲವ್ ಯು ಸಮೀರ್ ಮೋದಿ, ಲವ್ ಯು ಜಿಂದಗಿ. ಜೀವನ ಪ್ರೀತಿ ಜಾಸ್ತಿ ಆಗಿದೆ, ಮನಸ್ಸಿನ ಪ್ರೀತಿ ಜಾಸ್ತಿ ಆಗಿದೆ, ಮೋದಿ ಕೇರ್ ಪ್ರೀತಿ ಜಾಸ್ತಿ ಆಗಿದೆ. ಥ್ಯಾಂಕ್ ಯು.
What was your favorite part? On top of the world, when I was thrown out for a second, I flew like as if I was in heaven. It was a heavenly kind of experience. Zindagi na milegi dobara. Love you Zindagi. Love you Modi Care. Love you Samir Modi sir. Love you all my leaders. Love you my family. Missing my Savita. I love Pati. Yes, I'm going to tell that. My son also. And love you Pati. Great pilot for me. All right. ಲ್ಯಾಪ್ಟಾಪ್ ಒಂದು ಡಿಸ್ಕನೆಕ್ಟ್ ಆಯ್ತು. ಓಕೆ, ಸೊ ಐ ಥಿಂಕ್ ಚಾರ್ಜಿಂಗ್ ಇಶ್ಯೂ ಆಯ್ತಲ್ಲಿ. ಓಕೆ ಫೈನ್ ಫ್ರೆಂಡ್ಸ್, ಈಗ ಎಲ್ಲರೂ ಎಂಜಾಯ್ ಮಾಡಿದಿರ ಅಂತ ಅನ್ಸುತ್ತೆ. ರಾಜು ಡಿಜಿ ಬದಲಾಗಿ ನೀವಿರ್ಬೇಕಲ್ಲಿ. ಮಂಜುನಾಥ್ ಶೆಟ್ಟಿ, ಸಂತೋಷ್ ಶೆಟ್ಟಿ, ವಿಜಯ್ ಡಿಜಿ, ನಾವು 4 ಜನ ಒಂದು ಬ್ಯಾಚ್ ಅಲ್ಲಿ ಹೋಗಿದ್ದು. ಅನ್ಬಿಲಿಯಬಲ್, ಅದಂತೂ ಶಬ್ದಗಳಲ್ಲಿ ವರ್ಣನೆ ಮಾಡೋಕ್ಕಾಗಲ್ಲ. ಈಗ ಹ್ಯಾಂಡ್ ರೈಸ್ ಮಾಡಿ ಈ ಒಂದು ವಿಡಿಯೋ ಏನೆಲ್ಲ ನೋಡಿದ್ರಿ, ಇದರಿಂದ ನಿಮ್ಗೆ ಏನು ಅನಿಸ್ತು, ನಿಮಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ನೀವು ಶಬ್ದಗಳಲ್ಲಿ ವರ್ಣನೆ ಮಾಡಿ ಅಂಡ್ ಟೈಪ್ ಕೂಡ ಮಾಡ್ಬೋದು ನೀವು. ಓಕೆ, ಸೊ ವೆರಿ ಕ್ವಿಕ್, ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ತೊಗೊಳಕ್ಕೆ ನಾನು ಉತ್ಸುಕನಾಗಿದ್ದೀನಿ. ಎಸ್, ಬೇಗ ಬೇಗ ಹ್ಯಾಂಡ್ ರೈಸ್ ಮಾಡಿ ಅವ್ರನ್ನ ಇನ್ವೈಟ್ ಮಾಡ್ತೀನಿ. ಓಕೆ, ಸೊ ಏನ್ ಅನಿಸ್ತಾ ಇದೆ ನಿಮಗೆ? ಅಂಡ್ ಈ ತರದ್ದು ಒಂದು ಟ್ರಿಪ್ ಯಾರು ಲೈಫ್ ಅಲ್ಲಿ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲ್ಲ. ಆಕಾಶದಿಂದ ನೆಗೆಯೋದು, ಫ್ಲೈಟ್ ಅಲ್ಲಿ ಕುತ್ಕೊಂಡು ಮೇಲ್ಗಡೆ ಹಾರ್ಲಿಕ್ಕೆ ಎಷ್ಟೋ ಜನ ಭಯ ಇರ್ತದೆ. ಬಟ್ ನಾವು ಈ ರೇಂಜ್ಗೆ ಅದನ್ನ ಎಂಜಾಯ್ ಮಾಡಿದ್ವಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇದು ನಿಮ್ಮೆಲ್ಲರ ಭವಿಷ್ಯ. ಓಕೆ, ಸೊ ತುಂಬಾ ಜನ ಟ್ರಿಪ್ ಅಲ್ಲಿ ಎಂಜಾಯ್ ಮಾಡೋಕ್ಕಿಂತ ಮುಂಚೆ, ಹಾರಕ್ಕಿಂತ ಮುಂಚೆ ತುಂಬಾನೇ ವಾಶ್ರೂಮ್ ಹೋಗಿ ಬರ್ತಾ ಇದ್ರು. ಟೆನ್ಷನ್ 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 ಅಂತ ಹೇಳ್ತಿದ್ರು. ನಮ್ಗೆ ಗೊತ್ತು ಯಾವ ಟೆನ್ಷನ್ ಇರ್ಲಿಲ್ಲ. 14,000 ಅಡಿ ಅಲ್ಲ, ಇನ್ನು 30,000 ಅಡಿ ಆಗಿದೆ ನಾವು ರೆಡಿ ಇದ್ವಿ. ಆಕ್ಚುಲಿ ಅನ್ಬಿಲಿಯಬಲ್, ನಮ್ಮ ಲೈಫ್ ಅಲ್ಲಿ ಬರ್ಲಿಕ್ಕೆ ಆಗದಿರತಕ್ಕಂತ ಒಂದು ದಿನ ಅದು. ಓಕೆ, ಎಕ್ಸಾಕ್ಟ್ಲಿ 1 ಇಯರ್ ಇವತ್ತಿಗೆ. ಎಸ್, ಬೇಗ ಬೇಗ ಹ್ಯಾಂಡ್ ರೈಸ್ ಮಾಡಿ, ನಿಮ್ಗೆ ಏನ್ ಅನಿಸ್ತಾ ಇದೆ? ಸೊ ಕೆಲವರಿಗೆ ಮಾತ್ರ ಅವಕಾಶ ಕೊಡ್ತಾ ಇದ್ದೀನಿ. ಓಕೆ, ಟೋಟಲ್ ಇವತ್ತಿನ ಒಂದು ಕಲಿಕೆ ಏನು, ಟ್ರೈನಿಂಗ್ ನಾನು ತುಂಬಾ ಮಾತಾಡಿದೆ ಇವತ್ತು. ಫ್ಯೂಚರ್ ಫಾರ್ವರ್ಡ್ ಬಗ್ಗೆ ಅಂಡ್ ಪ್ರಮೋಷನ್ ಬಗ್ಗೆನೂ ಮಾತಾಡಿದ್ದೀನಿ. ಮೈಂಡ್ ಸೆಟ್ ಹೆಂಗಿರ್ಬೇಕು, ಆಕ್ಷನ್ ಬಗ್ಗೆನೂ ಮಾತಾಡಿದ್ದೀನಿ. ಅದನ್ನು ಕೂಡ ನೀವು ಶೇರ್ ಮಾಡ್ಬೋದು. ನೀವು ಅನ್ಮ್ಯೂಟ್ ಮಾಡ್ಕೊಂಡು ನೀವು ಹ್ಯಾಂಡ್ ರೈಸ್ ಮಾಡಿ, ನಾನು ಅವ್ರನ್ನ ಇನ್ವೈಟ್ ಮಾಡ್ತೀನಿ. ಅದ್ರ ಜೊತೆಗೆ ಈಗ ನೀವು ಕೆಲವರು ಚಾಟ್ ಕೂಡ ಮಾಡ್ಬೋದು. ಓಕೆ, ಸೊ ಚಾಟ್ ಕೂಡ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇದೆ. ಯಾರೆಲ್ಲ ಲೀಡರ್ಸ್ ಇದ್ದೀರಾ, ರಾಮೂರ್ತಿ ಆಗಿರ್ಬೋದು ಅಥವಾ ಗೋವಿಂದ್ ರಾಜು, ಓಕೆ, ಓಂಕಾರ್, ಗೋಪಿ, ಯಾರೆಲ್ಲ ಲೀಡರ್ಸ್ ಇದ್ದೀರಾ, ನೀವು ಯಾರಾದ್ರೂ ಆಗಿರ್ಬೋದು. ಲೀಡರ್ಸ್ ಆಗ್ಬೇಕು ಅಂತೇನಿಲ್ಲ, ಪ್ರತಿಯೊಬ್ರು ಕೂಡ ನಿಮ್ಗೆ ಅವಕಾಶ ಕೊಡ್ತಾ ಇದ್ದೀನಿ. ಬೇಗ ಬೇಗ ಟೈಪ್ ಕೂಡ ಮಾಡ್ಬೋದು. ಅಂಡ್ ಸೊ ಯಾರಿಗೆಲ್ಲ ನಿಮ್ಮ ಫ್ಯೂಚರ್ ಬ್ರೈಟ್ ಕಾಣ್ತಾ ಇದೆ ಅವರು ಕೂಡ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ಹಂಚ್ಕೊಳ್ಳಿಕ್ಕೆ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ. ಅಂಡ್ ಈ ವಿಡಿಯೋ ಏನಿದೆ ಇದು ಪಬ್ಲಿಕ್ ನಾಳೆ ಅಂತ ಕಾಣ್ತದೆ, ನಾನು ಪಬ್ಲಿಕ್ ಬಿಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಫೈನ್ ಟ್ಯೂನ್ ಇದೆ, ಇನ್ನು ಕೂಡ ಫೈನಲ್ ಆಗಿಲ್ಲ. ಇನ್ನೊಂದು ಸ್ವಲ್ಪ ಕಟ್ ಶಾರ್ಟ್ ಮಾಡಿ, ಇನ್ನೊಂದು ಸ್ವಲ್ಪ ಮೊಮೆಂಟ್ಸ್ ಮಿಸ್ ಆಗಿದೆ, ಅದನ್ನ ನಾನು ಹ್ಯಾಡ್ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ. ಎಸ್ ಸ್ನೇಹಿತರೆ, ನಾನು ಇಷ್ಟೊತ್ತು ಮಾತಾಡಿದ್ದು ನಿಮ್ಗೆಲ್ಲ ಕೇಳಿಸ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಈಗ ನೀವು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಹಂಚ್ಕೊಳ್ಳಿಕ್ಕೆ ನಾನು ನಿಮ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ವಿತ್ ವಿಡಿಯೋ ಆರ್ ವಿದೌಟ್ ವಿಡಿಯೋ, ದಟ್ಸ್ ಓಕೆ. ಈಗ ನಾನು ಎದುರು ನೋಡ್ತಾ ಇರೋದು ಏನು ಅಂತ ಹೇಳಿದ್ರೆ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ಹಂಚ್ಕೊಳ್ಳಿ. ಓಕೆ, ಏನ್ ಕಲಿಕೆ ಅಂಡ್ ಅದ್ರ ಜೊತೆಗೆ ಇವತ್ತು ಅಷ್ಟೊತ್ತು ನಾನು 40 ನಿಮಿಷ ಏನ್ ಮಾತಾಡಿದೆ, ಬಿಸ್ನೆಸ್ ಬಗ್ಗೆ ನಾನು ಮಾತಾಡಿದೆ. ಓಕೆ, ಸೊ ಅದರದ್ದು ಕೂಡ ನಿಮಗೆ ಏನು ಒಂದು ರಿಯಲೈಸೇಷನ್ ಆಯ್ತು, ಹೊಸ ಒಂದು ಪಾಸಿಬಿಲಿಟಿ ಏನು, ಹೊಸ ಆಕ್ಷನ್ಗೆ ಏನ್ ರೆಡಿ ಇದ್ದೀರಾ ಅನ್ನೋದನ್ನು ಕೂಡ ನೀವು ಹಂಚ್ಕೊಬಹುದು. ಎಸ್ ಫ್ರೆಂಡ್ಸ್, ನಾವು ನಿಮ್ ತರ ಎಂಜಾಯ್ ಮಾಡಬೇಕು. ಥ್ಯಾಂಕ್ ಯು ಸರ್ ವಿಡಿಯೋ ಪ್ಲೇ ಮಾಡಿದ್ದಕ್ಕೆ. ಓಕೆ ಫೈನ್ ಮೇಡಮ್, ಎಕ್ಸಲೆಂಟ್, ಸೂಪರ್ ರಾಜು ಸರ್. ಓಕೆ, ಇದು ಗ್ರೇಟ್. ಇದು ಸ್ಪೆಸಿಫಿಕ್ ಆಗಿ ಬರಬೇಕು, ನಿಮ್ಮ ಒಂದು ಎಕ್ಸೈಟ್ಮೆಂಟು ಅಂತಕ್ಕದ್ದು ಏನಿದೆ. ಓಕೆ, ಇದು ನಿಮ್ಮೆಲ್ಲರ ಭವಿಷ್ಯ. 100% ಎವ್ರಿಥಿಂಗ್ ಇಸ್ ಪಾಸಿಬಲ್ ಇನ್ ಮೋದಿ ಕೇರ್. ಸ್ಟ್ರಾಂಗ್ ಅಂಡ್ ಸ್ಮಾರ್ಟ್ ಸರ್, ಗ್ರೇಟ್ ಆಕ್ಷನ್ ಸರ್, ಫಾರಿನ್ ಸ್ಪೇನ್ ಟ್ರಿಪ್, ಸ್ಕೈ ಫ್ಲೈಯಿಂಗ್ ಬೆಸ್ಟ್ ಸರ್, ಜಗದೀಶ್. ಓಕೆ, ಫ್ಯಾಂಟಾಸ್ಟಿಕ್. ಭೀಮಾ ನಾಯ್ಕ್, ಸೂಪರ್ ಸರ್, ಐ ಆಲ್ಸೋ ಹ್ಯಾವ್ ದೇರ್. ಓಕೆ, ನಾನು ಅಲ್ಲಿ ಇದ್ದೀನಿ ಅಂತ ನೀವು ಹೇಳ್ತಿದ್ದೀರಾ. ಎಕ್ಸಲೆಂಟ್ ಸೆಷನ್ ಸರ್, ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ ಮೇಡಮ್. ಓಕೆ, ಎಸ್ ಸ್ನೇಹಿತರೆ, ಅದೇ ತರನೇ ಇಲ್ಲಿ ಈ ತರದ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಇದನ್ನ ನೀವು ಓಕೆ ಫೀಲ್ ಮಾಡ್ಬೇಕಾಗುತ್ತೆ. ಪಾರ್ವತಿ ಮೇಡಮ್ ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಉಳಿದವರು ಬೇಗ ಬೇಗ ಹ್ಯಾಂಡ್ ರೈಸ್ ಮಾಡಿ. ಎಸ್ ಪಾರ್ವತಿ ಅವರೇ. ಗುಡ್ ಮೋದಿ ಕೇರ್ ಮನಿ ಸರ್. ಎಸ್ ಮೇಡಮ್. ಸರ್ ತುಂಬಾ ಚೆನ್ನಾಗಿದೆ ಸರ್, ನೋಡಕ್ಕೆ ಒಂದು ಖುಷಿ ಆಗುತ್ತೆ. ನಾವು ಆ ರೀತಿ ಆಗ್ಬೇಕು ಸರ್. ಮತ್ತೆ ಪವರ್ ಆಫ್ 4ಗೆ ತುಂಬಾ ನಾವು ಒತ್ತು ಕೊಡ್ಬೇಕು ಅಂತ ಅನ್ಕೊಂಡಿದೀನಿ ಸರ್. ಥ್ಯಾಂಕ್ ಯು ಸರ್, ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಕಂಪ್ಲೀಟ್ಲಿ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ, ಅಷ್ಟೊಂದು ನಿಮಗೆ ಎಕ್ಸೈಟ್ಮೆಂಟ್ ಇದೆ. ಐ ರಿಯಲಿ ಅಂಡರ್ಸ್ಟ್ಯಾಂಡ್ ದಟ್. ಓಕೆ, ನೀವು ಲೀಡರ್ಶಿಪ್ ಅಂದ್ರೆ ನಿಮ್ ತರ ಇರಬೇಕು.
ಥ್ಯಾಂಕ್ ಯು ಸಂಧ್ಯಾ ಮೇಡಮ್. ಓಕೆ ಫೈನ್ ಫ್ರೆಂಡ್ಸ್, ಈಗ ಬಿಫೋರ್ ಐ ಕ್ಲೋಸ್ ದ ಸೆಷನ್ ಒಂದು ಸ್ಟೋರಿನ ನಾನು ನಿಮಗೆ ಹೇಳ್ತೀನಿ. ಆ ಸ್ಟೋರಿ ವೆರಿ ವೆರಿ ಹಾರ್ಟ್ ಟಚಿಂಗ್, ನನಗೆ ತುಂಬಾ ಇನ್ಸ್ಪಿರೇಷನ್ ಕೊಟ್ಟಿರ್ತಕ್ಕಂಥದ್ದು. ನನ್ನ ಫೇವರೇಟ್ ಸ್ಟೋರಿ, ಸ್ಕಿಲ್ ಡೆವಲಪ್ಮೆಂಟ್ಗೆ ತುಂಬಾ ಅವಶ್ಯಕತೆ ಇರ್ತಕ್ಕಂಥದ್ದು. ಆ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ನಾನು ನಿಮಗೆ ವಿಶೇಷವಾದಂತಹ ಹಾರ್ಟ್ ಟಚಿಂಗ್ ರಿಯಲ್ ಆಗಿರ್ತಕ್ಕಂಥ ಒಂದು ಸ್ಟೋರಿನ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಪರಮೇಶ್ವರಿ ಮೇಡಮ್, ನಾನು ಅಲ್ಲಿದ್ದೆ ಸರ್, ನಿಮ್ಮ ಜಾಗದಲ್ಲಿ ನಾಡಿದ್ದು. ಓಕೆ, ಸೋ ಮಚ್ ಆಫ್ ಅಡ್ವೆಂಚರ್ ಅಂಡ್ ಇನ್ಸ್ಪೈರಿಂಗ್ ಸರ್. ಪ್ರೇಮಾ ಮೇಡಮ್, ಎಸ್ ಮೇಡಮ್, ಆಕ್ಚುಲಿ ಜಿಂದಗಿ ನಾ ಮಿಲೇಗಿ ದುಬಾರಾ ಅಂತೇಳಿ ಮೂವಿ ಹೃತಿಕ್ ರೋಷನ್ದು. ಜೀವನ ಮತ್ತೆ ಮತ್ತೆ ಸಿಗಲ್ಲ, ಎಂಜಾಯ್ ಮಾಡಿ ಅಂತೇಳಿ ಅದೇ ಥೀಮಲ್ಲೇ ನಾವು ಹೋಗಿದ್ದು. ಟೋಟಲ್ 8 ದಿನ ಆ ಟ್ರಿಪ್ಪಿಗೆ ಹೋಗಿದ್ದು. ಇದುವರೆಗೂ ನಾವು 8 ದಿನ ಯಾವ ಟ್ರಿಪ್ ಹೋಗಿರ್ಲಿಲ್ಲ. ಓಕೆ, ಸಮೀರ್ ಸರ್ ನಮ್ನೆಲ್ಲ ಕರ್ಕೊಂಡು ಹೋಗಿದ್ರು, ಜೊತೆಗೆ ಸಮೀರ್ ಸರ್ ಕೂಡ ಇದ್ರು. ಆ ಒಂದು ದಿನ ಮರೆಯಕ್ಕಾಗಲ್ಲ. ಓಕೆ, ನೀವೆಲ್ಲರೂ ಫಿಟ್ ಆಗಿರ್ಬೇಕು, ಹೆಲ್ದಿ ಆಗಿರ್ಬೇಕು, ತುಂಬಾನೇ ಅಡ್ವೆಂಚರಸ್ ಆಗಿರ್ಬೇಕು. ಯಾಕೆ ಅಂತ ಹೇಳಿದ್ರೆ ಈ ತರದ ಒಂದು ಪಾಯಿಂಟ್ ಟ್ರಿಪ್ ನೀವು ಎಂಜಾಯ್ ಮಾಡ್ಬೇಕು. ಯಾಕೆಂದ್ರೆ 70 ವರ್ಷ 80 ವರ್ಷದಲ್ಲಿ ಇದನ್ನೆಲ್ಲ ಎಂಜಾಯ್ ಮಾಡೋಕ್ಕಾಗಲ್ಲ. ನಮ್ ಜೊತೆ ಕೆಲವರು 65 ವರ್ಷ ಸಣ್ಣ ಪುಟ್ಟ ಕಾಯಿಲೆ ಇದ್ದವ್ರು ಬಂದು ತುಂಬಾ ಬೇಜಾರು ಮಾಡ್ಕೊಂತ ಇದ್ರು. ಅಯ್ಯೋ, ನಮಗೆ 10 ವರ್ಷ ಕೆಳಗೆ ಸ್ಪೈನಿ ಬರ್ಲಿಲ್ವೇ, ಅವಾಗ ನಾವು ಸ್ಕೈ ಡೈವಿಂಗ್ ಮಾಡ್ಲಿಲ್ಲ, ಆ ತರ ಎಲ್ಲ ಹೇಳ್ತಾ ಇದ್ರು. ಓಕೆ, ಸೊ ಬಟ್ ನಿಮ್ಮಲ್ಲಿ ಎಕ್ಸ್ಪೀರಿಯನ್ಸ್ ರೆಡಿ ಇರ್ಬೇಕು ನೀವೆಲ್ಲರೂ ಕೂಡ. ಚಂದ್ರಕಲಾ ಮೇಡಮ್ ಅವರು ಶೇರ್ ಮಾಡಿದ್ದಾರೆ, ಇವರೆಲ್ಲ GBD. ಅವಾಗಲೇ ಲಕ್ಷ್ಮಿ ಮೇಡಮ್ ಅಂತ ಹೇಳಿ ಚಿತ್ತೂರು, ಅವರು ಕೂಡ GBD, ಅವರು ಕೂಡ ಶೇರ್ ಮಾಡಿದ್ರು. ಓಕೆ, ಗ್ರೇಟ್ ಸೆಷನ್ ವಿತ್ ಮೆನಿ ಮೆಮೊರೀಸ್ ಅಂಡ್ ವೆರಿ ಇನ್ಸ್ಪೈರಿಂಗ್ ಆಯ್ತಿದು. ಓಕೆ, ಗ್ರೇಟ್ ಸೆಷನ್ ವಿತ್ ಮೆನಿ ಮೆಮೊರೀಸ್ ಅಂಡ್ ರಿಯಾಲಿಟೀಸ್ ರಿಯಲೈಸಿಂಗ್ ಸರ್. ಓಕೆ, ಫ್ಯಾಂಟಾಸ್ಟಿಕ್. ಓಕೆ, ನೀವು ನಮ್ಮನ್ನ ಎಲ್ಲಾ ರೀತಿಯಲ್ಲೂ ಇನ್ಸ್ಪೈರ್ ಮಾಡ್ತೀರಾ ಸರ್. ಓಕೆ, ಇನ್ಸ್ಪೈರ್ ಯಾಕೆ ನೀವು ರೆಡಿ ಇರ್ಬೇಕು, ಆಗ ನಾವು ಇನ್ಸ್ಪೈರ್ ಮಾಡ್ತಾನೆ ಇರ್ತೀವಿ. ಓಕೆ, ಇನ್ನೊಬ್ರು ರಾಘವೇಂದ್ರ ಸರ್, ಅದ್ಭುತ. ನೀವು ನಮ್ಮನ್ನ ಎಲ್ಲಾ ರೀತಿಯಲ್ಲೂ ಇನ್ಸ್ಪೈರ್ ಮಾಡ್ತೀರಾ ಸರ್. ವರ್ಡ್ಸ್ ಗಿಂತ ಆಕ್ಷನ್ ನಲ್ಲಿ ಮೋಟಿವೇಶನ್ ಮಾಡ್ತೀರಾ. ನೀವು ಆನ್ ದ ಸ್ಟೇಜ್, ಆಫ್ ದ ಸ್ಟೇಜ್ ನೇ ಆರುತ್ತಿದ್ರಿ ನಮಗೆ ಕಲಿಸಲು ಮತ್ತು ಆಕ್ಷನ್ ಮಾಡಿಸಲು. ಆದ್ರೆ ಸ್ಪೇನ್ ನಲ್ಲಿ ನಿಜವಾಗ್ಲೂ ಹಾರಿ ಸ್ಕೈ ವಾಕ್ ಮಾಡಿ ಮೋದಿ ಕೇರ್ ಪವರ್ ಏನು ಅನ್ನೋದನ್ನ ತೋರಿಸಿದ್ದೀರಾ ಸರ್. ಫ್ಯಾಂಟಾಸ್ಟಿಕ್, ಗ್ರೇಟ್ ಸರ್, ಮೋಸ್ಟ್ ಇನ್ಸ್ಪೈರಿಂಗ್ ಭೀಮಾನಂದ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ನಿಮ್ಮೆಲ್ಲರ ಒಂದು ಇನ್ಸ್ಪಿರೇಷನ್ ಖಂಡಿತ. ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ನಿಮ್ದೇನ್ ಹಾರ್ಡ್ ವರ್ಕ್ ಇದೆ, ಇವಾಗ ತುಂಬಾ ಏಟ್ಗಳು ಪೆಟ್ಗಳು ತಿಂತಾ ಇದ್ದೀರಾ, ಅದು ನನ್ನ ಪಾಸ್ಟ್. ನಾನು ನಿಮ್ಗಿಂತ ಜಾಸ್ತಿ ಏಟು ಪೆಟ್ಟು ತಿಂದಿದ್ದೀನಿ. ನಾನು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀನಿ, ನನಗೂ ತುಂಬಾನೇ ಹೊಡ್ತಾ ಬಿದ್ದಿದೆ. ದಟ್ ಈಸ್ ನಿಮ್ಮ ಪ್ರೆಸೆಂಟ್ ನನ್ನ ಪಾಸ್ಟ್ ಟೆನ್ಸ್, ಬಟ್ ಮೈ ಪ್ರೆಸೆಂಟ್ ಈಸ್ ಯುವರ್ ಫ್ಯೂಚರ್. ನಾನು ಏನೆಲ್ಲ ಇಷ್ಟು ಲಕ್ಸುರಿ, ಫಾರಿನ್ ಟ್ರಿಪ್, ಲೈಫ್ ಸ್ಟೈಲು, ಫೈನಾನ್ಷಿಯಲ್ ಫ್ರೀಡಮ್, ಟೈಮ್ ಫ್ರೀಡಮ್, ನೇಮ್, ಫೇಮು, ಕಾಂಟ್ರಿಬ್ಯೂಷನ್ ಎಲ್ಲ ಅಚೀವ್ ಮಾಡಿದೀವಿ. ಆಲ್ ದಿಸ್ ಈಸ್ ಯುವರ್ ಫ್ಯೂಚರ್. ಓಕೆ, ಸೊ ಎಸ್ ಫ್ರೆಂಡ್ಸ್, ಸೊ ವೆರಿ ಇಂಪಾರ್ಟೆಂಟ್. ಇನ್ನು 4 ನಿಮಿಷ ಇದೆ, ಬಟ್ ಆ ಸ್ಟೋರಿ ಹೇಳಲಿಕ್ಕೆ ಟೈಮು ಅಷ್ಟೊಂದು ಸಾಕಾಗೋದಿಲ್ಲ. ಆದ್ರೆ ಮತ್ತೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇದೆಲ್ಲದನ್ನು ಕೂಡ ನೀವು ಅಚೀವ್ ಆಗ್ಬೇಕಂತ ಹೇಳಿದ್ರೆ ಆ ಸ್ಟೋರಿ ನಾನು ಪ್ರಾಬ್ಲಿ ನೆಕ್ಸ್ಟ್ ವೀಕ್ ಅಲ್ಲಿ ಹೇಳ್ತೀನಿ. ನೀವೆಲ್ಲರೂ ಕೂಡ ಬಲವಾದ ನಿರ್ಧಾರ ತಗೋಬೇಕು. ನನಗೂ ಕೂಡ ನೆಗೆಟಿವ್ ಬರ್ತಾ ಇತ್ತು, ಸಿಕ್ಕಾಬಟ್ಟೆ ನೆಗೆಟಿವ್ ಬರ್ತಿತ್ತು. ಆ ನೆಗೆಟಿವ್ ಬರ್ತಿದೆ ಅಂತ ಅನ್ಕೊಂಡು ನಾನೇನಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ, ಓಕೆ, ನಾನೇನಾದ್ರೂ ನೋ ಅಂತ ಹೇಳಿದ್ರೆ, ತುಂಬಾ ಜನ ಬಿಟ್ಟೋದ್ರು. ಮೆನಿ ಆಫ್ ದೆಮ್ ದೇ ಲೆಫ್ಟ್ ಮೋದಿ ಕೇರ್. ಓಕೆ, ಅವ್ರೆಲ್ಲಾದ್ರೂ ಬಿಟ್ಟು ಹೋಗಿದ್ದಾರೆ ಅಂತ ನಾನೇನಾದ್ರೂ ಬೇಜಾರಾಗಿದ್ರೆ ಐ ವುಡ್ ಹ್ಯಾವ್ ಬೀನ್ ಎ ಫೂಲಿಶ್. ನಾನು ಫೂಲಿಶ್ ಆಗ್ಲಿಲ್ಲ, ನಾನು ನಿರ್ಧಾರ ತಗೊಂಡೆ. ತುಂಬಾ ಜನ ನೆಗೆಟಿವ್ ಮಾಡಿದ್ರು, ತುಂಬಾ ಫ್ಯಾಮಿಲಿಯವರು ಸಪೋರ್ಟ್ ಮಾಡ್ತಿರ್ಲಿಲ್ಲ, ನನ್ನ ಫ್ರೆಂಡ್ಸ್ ರಿಲೇಷನ್ಸ್ ಸಪೋರ್ಟ್ ಮಾಡ್ತಿರ್ಲಿಲ್ಲ. ನನಗೆ ವಿಶ್ವಾಸ ಇತ್ತು. 26 ವರ್ಷ ಕೆಳಗೆ ನಮ್ಗೆ ವಿಷನ್ ಇತ್ತು ನೋಡಿ. KK ಮೋದಿ ಸರ್ಗೆ 30 ವರ್ಷ ಕೆಳಗೆ ವಿಷನ್ ಇತ್ತು. ಓಕೆ, ಸೊ KK ಮೋದಿ ಸರ್ಗೆ, ಸಮೀರ್ ಸರ್ಗೆ 30 ವರ್ಷದ ಹಿಂದೆನೆ ವಿಷನ್ ಇತ್ತು, ಈ ಬಿಸ್ನೆಸ್ ಇಷ್ಟೊಂದು ಟೇಕಪ್ ಆಗುತ್ತೆ ಅಂತ ಹೇಳಿ. ಸಮೀರ್ ಸರ್ ಈ ಬಿಸ್ನೆಸ್ ಅನ್ನ ಸ್ಟಡಿ ಮಾಡಿದಾಗ 23 ವಯಸ್ಸು. ಈಗಿನ ಹುಡುಗರು 23 ವರ್ಷದಲ್ಲಿ ರೀಲ್ಸ್ ಅನ್ನ ಮಾಡ್ಕೊಂಡು ಹುಡುಗಿರಿಂದ ತಿರುಗಾಡ್ತಾ ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ಬಟ್ ಸಮೀರ್ ಸರ್ 23ನೇ ವಯಸ್ಸಲ್ಲಿ ಆಲ್ ಓವರ್ ದ ವರ್ಲ್ಡ್ ಅಲ್ಲಿ ಈ ಬಿಸ್ನೆಸ್ ಅನ್ನ ಸ್ಟಡಿ ಮಾಡಿ ಅವ್ರು ನಿರ್ಧಾರ ಮಾಡಿದ್ರು, ಈ ತರ ಬಿಸ್ನೆಸ್ ಅನ್ನ ನಾವು ಇಂಡಿಯಾದಲ್ಲಿ ಕೊಡ್ಬೇಕು ಅಂತ ಹೇಳಿ. ಹಾಗಾಗಿ ಸ್ನೇಹಿತರೆ, ಇದು ಅದ್ಭುತವಾದ ಬಿಸ್ನೆಸ್. ನೀವು ಅದೃಷ್ಟ ಮಾಡಿದವ್ರು ಮಾತ್ರ ಮೋದಿ ಕೇರ್ ಅಲ್ಲಿ ಇದ್ದೀರಾ. ಮೋದಿ ಕೇರ್ಗೆ ನೀವು ತುಂಬಾ ಪ್ರಾಮುಖ್ಯತೆ ಕೊಡ್ಬೇಕು. ನಾನು ಮೋದಿ ಕೇರ್ಗೋಸ್ಕರ ನಾನು ಕೋಟಿಗಟ್ಟಲೆ ಬಂಡವಾಳ ಹಾಕಿದೀನಿ ಅಂತ ಅನ್ಕೋಬೇಕು. ನಾವ್ ಯಾಕೆ ಬೆಳೆದಿವಿ ಮೋದಿ ಕೇರ್ಲಿ ಅಂತ ಹೇಳಿದ್ರೆ, ನಮಗೆ ಓನರ್ಶಿಪ್ ಮೆಂಟಾಲಿಟಿ ಇದೆ. ನಾನು ಅನ್ಕೊಂಡಿರೋದು ಏನು ಅಂದ್ರೆ, ಮೋದಿ ಕೇರ್ಗೆ ಮಿನಿಮಮ್ ಅಂತ ಹೇಳಿದ್ರೆ, ಓಕೆ, ಮೋದಿ ಕೇರ್ಗೆ ಮಿನಿಮಮ್ ಅಂತ ಹೇಳಿದ್ರೆ ನಾನು 10 ಕೋಟಿ ಬಂಡವಾಳ ಹಾಕಿದೀನಿ ಅಂತ ಇವತ್ತಲ್ಲ, ಜಾಯ್ನ್ ಆಗು 1 ವಾರದಲ್ಲೇ ನಾನು ಡಿಸೈಡ್ ಮಾಡಿದ್ದೆ. ಬಿಸ್ನೆಸ್ ನ ಪವರ್ ಅರ್ಥ ಮಾಡ್ಕೊಂಡು, ಸ್ಕೋಪ್ ಅರ್ಥ ಮಾಡ್ಕೊಂಡು, ಇದ್ರ ವಿಷನ್ ಅರ್ಥ ಮಾಡ್ಕೊಂಡು. ಯಾಕೆಂದ್ರೆ ಎಂತೆಂತವ್ರು ಬಿಸ್ನೆಸ್ ಅನ್ನ ಮಾಡ್ತಾ ಇದಾರೆ, ಎಂತೆಂತವ್ರು ರೆಕಮೆಂಡ್ ಮಾಡ್ತಾ ಇದಾರೆ ಅಂದ್ರೆ, ಇನ್ಕ್ಲೂಡಿಂಗ್ ಡೊನಾಲ್ಡ್ ಟ್ರಂಪ್. ಅವ್ರ ವ್ಯಕ್ತಿತ್ವ ಏನೇ ಇರ್ಬೋದು, ಇವತ್ತು ಭಾರತದ ವಿರೋಧಿ ಆಗಿರ್ಬೋದು, ಆದ್ರೆ ಈಸ್ ಎ ನೆಟ್ವರ್ಕರ್. ಅದಕ್ಕಷ್ಟೇ ಎಕ್ಸಾಂಪಲ್ ತಗೊಂತಾ ಇದ್ದೀನಿ. ಡೊನಾಲ್ಡ್ ಟ್ರಂಪ್ ಈಸ್ ಎ ಮಲ್ಟಿ ಬಿಲಿಯನಿಯರ್ ಅಂಡ್ ಎ ಪ್ರಾಪರ್ಟಿ ಮೊಘಲ್ ಅವರ ಹೆಸರು. ಈಗೇನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ, ಅವರ ನಿಜವಾದ ಟೈಟ್ಲು ಬಿಸ್ನೆಸ್ ಅಲ್ಲಿ ಪ್ರಾಪರ್ಟಿ ಮೊಘಲ್, ನೆಟ್ವರ್ಕರ್, ಆಥರ್ ಅಂಡ್ ಆ ಮಲ್ಟಿ ಬಿಲಿಯನಿಯರ್ ಅಂತ ಹೇಳಿ.
ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಬುಕ್ಸ್ ಎಲ್ಲ ಬರೆದಿದ್ದಾರೆ. ರಾಬರ್ಟ್ ಕಿಯೋಸಾಕಿ ಅವ್ರ ಜೊತೆ ಸೇರ್ಕೊಂಡು ಅವ್ರಿಗೆ ಅವ್ರು ಗೆಲ್ಲಿಕ್ಕೆ 2 ಸಲ ಎಲೆಕ್ಷನ್ ನಲ್ಲಿ ಗೆಲ್ಲಿಕ್ಕೆ ಕಾರಣ ಏನಂದ್ರೆ ಅವ್ರ ಟೀಮ್ 2.5 ಕೋಟಿ ಜನ ಇದ್ದಾರೆ. 2 ಕೋಟಿ ಜನ ಇದ್ದಾರೆ. ಅವರಿಂದ ಪ್ಯಾಸಿವ್ ಇನ್ಕಮ್ ಬರ್ತಾ ಇದೆ ಅವರಿಗೆ. ಅವರೆಲ್ಲರೂ ಫ್ರಾಡ್ ಪರ್ಚೇಸ್ ಮಾಡ್ತಾ ಇದಾರೆ. ಟೀಮ್ ಕಟ್ಟಿದ್ರು 40 ವರ್ಷ ಕೆಳಗಡೆ. ಈಗ ಪ್ಯಾಸಿವ್ ಇನ್ಕಮ್ ಎಂಜಾಯ್ ಮಾಡ್ತಿದ್ದಾರೆ. ಅವ್ರು ಪೊಲಿಟಿಷಿಯನ್ ಆಗಿ ಎಲೆಕ್ಷನ್ ನಲ್ಲಿ 2 ಸಲ ಗೆಲ್ಲಿಕ್ಕೂ ಕೂಡ ಅವ್ರ ಟೀಮ್ ಕಾರಣ. ಓಕೆ, ಸೊ ಅವ್ರಿಗೆ ಒಂದು ಪ್ರಶ್ನೆ ಹಾಕ್ತಾರೆ ಪ್ರೆಸ್ನವರು. For any reason, if you lose all the property and money, what will you do? If you come onto the street, if you become pauper, what will you do ಅಂತ ಹೇಳಿ. ಯಾವ್ದಾದ್ರು ಕಾರಣಕ್ಕೆ ನಿಮ್ಮ ಹತ್ರ ಇವತ್ತು multi-billion ಹಣ ಇದೆಯಲ್ಲ, ಪ್ರಾಪರ್ಟಿ ಇದೆಯಲ್ಲ, ಅದನ್ನೆಲ್ಲ ಕಳ್ಕೊಂಡ್ರೆ ನೀವು ಬೀದಿಗೆ ಬಂದ್ರೆ, ಕೇರಳ ಫುಟ್ಪಾತ್ ಆದ್ರೆ ನೀವೇನ್ ಮಾಡ್ತೀರಾ ಅಂತ ಕೇಳ್ತಾರೆ. ಡೊನಾಲ್ಡ್ ಟ್ರಂಪ್ he said, okay, I'll not worry even for a minute also. I will search for good network marketing company. I will work there very hard for next 4 to 5 years, and whatever I lost, I'll get back more than what I have lost ಅಂತ ಹೇಳ್ತಾರೆ. ಮುಂದಿನ 4 ವರ್ಷ 5 ವರ್ಷ ನಾನು ಅಳ್ತಾ ಕುತ್ಕೊಳ್ಳಲ್ಲ. ಒಳ್ಳೆ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿ ಆಯ್ಕೆ ಮಾಡ್ಕೊತೀನಿ. ಅಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡ್ತೀನಿ. ಆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನಾನು ಕಳ್ಕೊಂಡ್ರದೆಲ್ಲ ವಾಪಸ್ ಪಡಿತೀನಿ ಅಂತ ಹೇಳ್ತಾರೆ. ದಿಸ್ ಇಸ್ ದ ಪವರ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್, ಮೈ ಡಿಯರ್ ಫ್ರೆಂಡ್ಸ್. ಇಂಥ ದೊಡ್ಡ ಬಿಸ್ನೆಸ್ ಅಲ್ಲಿ ನಾವಿದೀವಿ. ಹಾಗಾಗಿ ಇವತ್ತು ಈ ಬಿಸ್ನೆಸ್ ತುಂಬಾ ಬೆಳೀತಾ ಇದೆ. ಈಗ ನಿಮ್ಮ ಒಂದು ನಿರ್ಧಾರ ಬಲಿಷ್ಠವಾಗಿರ್ಬೇಕು. ನೀವು ಬೆಳೆದ್ರೆ ನೀವು ಇನ್ಸ್ಪಿರೇಷನ್ ಆಗ್ತೀರಾ. ಎಷ್ಟು ವರ್ಷ ನೀವು 5ನೇ ಕ್ಲಾಸ್ ಅಲ್ಲೇ ಫೇಲ್ ಆಗಿ ಕುತ್ಕೋತೀರಾ? ಎಷ್ಟು ವರ್ಷ SSLC ನಲ್ಲೇ ಇರ್ತೀರಾ ನೀವು? ಎಷ್ಟು ವರ್ಷ PUC ನಲ್ಲೇ ನೀವು ಇರ್ತೀರಾ? SSLC ಇಂದ PUC ಹೋಗ್ಬೇಕು, ಅಲ್ಲಿಂದ ಇಂಜಿನಿಯರಿಂಗ್ ಹೋಗ್ಬೇಕು, ಅಲ್ಲಿಂದ ಡಾಕ್ಟರ್ ಆಗ್ಬೇಕು, ಅಥವಾ ಇನ್ನೇನೋ MD ಮಾಡ್ಬೇಕು, ಅಥವಾ PhD ಮಾಡ್ಬೇಕು. ಅದು ಗ್ರೋತ್. ಯಾಕೆಂದ್ರೆ ಲಾಸ್ಟ್ ಇಯರ್ ಈ ಟೈಮಲ್ಲಿ ಇಷ್ಟೇ ಇತ್ತು ಸಕ್ಸಸ್, ಇಷ್ಟೇ ಇತ್ತು ಟೀಮು, ಈಗಲೂ ಅಷ್ಟೇ ಇದೆ. ಲಾಸ್ಟ್ ಇಯರ್ ಈ ಟೈಮಲ್ಲಿ ಈ ಸೆಷನ್ನಿಗೆ 6 ಜನ ಅಟೆಂಡ್ ಆಗ್ತಿದ್ರು ನಿಮ್ ಟೀಮಲ್ಲಿ, ಈಗ 7 ಜನ 8 ಜನ ಅಟೆಂಡ್ ಆಗ್ತಿದ್ದಾರೆ. ಇದು ಸಾಧನೆ ಅಲ್ಲ. ಲಾಸ್ಟ್ ಇಯರ್ 6 ಜನ ಅಟೆಂಡ್ ಆಗ್ತಿದ್ರೆ ಈಗ 60 ಜನ ಅಟೆಂಡ್ ಆಗ್ತಿರ್ಬೇಕು, ಅಥವಾ 100 ಜನ ಅಟೆಂಡ್ ಆಗ್ತಿರ್ಬೇಕು. ಲಾಸ್ಟ್ ಇಯರ್ 100 PV ಮಾಡೋರು 8 ಜನ ಇದ್ರೆ ಈ ಸಲ 80 ಜನ ಆಗಿರ್ಬೇಕು. ಅದು ಸಾಧನೆ. ಲಾಸ್ಟ್ ಇಯರ್ 8 ಜನ 100 PV ಮಾಡ್ತಾ ಇದ್ರು, ಈಗ 9 ಜನ ಮಾಡ್ತಾ ಇದಾರೆ, 10 ಜನ ಮಾಡ್ತಾ ಇದಾರೆ ಅಂದ್ರೆ ಸಾಧನೆ ಅಲ್ಲ. ಸ್ಪಾನ್ಸರಿಂಗ್ ಲಾಸ್ಟ್ ಇಯರ್ ಒಂದ್ ತಿಂಗಳಿಗೆ ನಿಮ್ ಟೀಮಲ್ಲಿ 25 ಸ್ಪಾನ್ಸರಿಂಗ್ ಬರ್ತಿತ್ತು ಅಂದ್ರೆ ಈ ತಿಂಗಳಲ್ಲಿ ನಿಮಗೆ ಒಂದ್ ತಿಂಗಳಿಗೆ 200-300 ಸ್ಪಾನ್ಸರಿಂಗ್ ಬರ್ಬೇಕು. ದಟ್ಸ್ ಕಾಲ್ಡ್ ಗ್ರೋತ್. ಅಷ್ಟು ಜನ ಲೀಡರ್ಗಳು ಆಗ್ಬೇಕು. ರಿಟೆನ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಈಗಿನ ಸಿಚುಯೇಷನ್ ನಲ್ಲಿ ಈ ಬಿಸ್ನೆಸ್ ಗೆ ತುಂಬಾ ಗ್ರೋತ್ ಇದೆ, ತುಂಬಾ ಒಂದು ರೆಸ್ಪೆಕ್ಟ್ ಇದೆ. ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಏನ್ ಲೀಗಲ್ ಲೆಜಿಸ್ಲೇಷನ್ ಲಾ ಏನಿದೆ ಸಂಪೂರ್ಣವಾಗಿ ನಮ್ಗೆ ರಕ್ಷಣೆ ಕೊಡ್ತಾ ಇದೆ, ಪವರ್ ಕೊಡ್ತಾ ಇದೆ. ಅದಕ್ಕೋಸ್ಕರ ಸ್ನೇಹಿತರೆ, ಈ ಬಿಸ್ನೆಸ್ ಅನ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಕೋಬೇಡಿ. ಈ ಬಿಸ್ನೆಸ್ ಚಿನ್ನದಂತ ಬಿಸ್ನೆಸ್, ವಜ್ರದಂತ ಬಿಸ್ನೆಸ್, ಕಾಮಧೇನು ಕಲ್ಪವೃಕ್ಷ ಇದ್ದಾಗೆ ಈ ಬಿಸ್ನೆಸ್ ಅನ್ನ ನೀವೆಲ್ಲರೂ ತಪ್ಕೊಳ್ಳಿ. ಎಲ್ಲರೂ ದೊಡ್ಡ ಲೆವೆಲ್ ನವರು ಬರ್ತಾರೆ, ಹೈ ಪ್ರೊಫೈಲ್ ನವರು ಬರ್ತಾರೆ, ಅಂಡ್ ಲೋ ಪ್ರೊಫೈಲ್ ನವರು ಬರ್ತಾರೆ, ಹೈ ಪ್ರೊಫೈಲ್ಗೆ ಹೋಗ್ತಾರೋ. ಓಕೆ, ಬಡವನಾಗಿ ಹುಟ್ಟಿದ್ರೆ ಅದು ನಿಮ್ಮ ತಪ್ಪಲ್ಲ. ಆದ್ರೆ ಬಡವನಾಗೆ ಸತ್ರೆ ಆ ತಪ್ಪು ನಿನ್ನದೇ, ನಿಮ್ದು ಅಲ್ಲ, ನಿನ್ನದೇ. ಅದು ನಾನು ಯೋಚನೆ ಮಾಡಿ. ಅದು ಸಕ್ಸಸ್ ಆಗಿರ್ಬೋದು, ಶ್ರೀಮಂತಿಕೆ ಆಗಿರ್ಬೋದು, ಎಲ್ಲದೂ ಸಾಧ್ಯ. ಮೋದಿ ಕೇರಲ್ಲಿ ನಂಬಿಕೆ ಇಡಿ, ವಿಶ್ವಾಸ ಇಡಿ. ಈ ಪ್ರೋಗ್ರಾಮ್ ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಆಕ್ಷನ್ ಮಾಡಿ. ಈ ಕ್ಷಣದಿಂದನೇ ಸ್ಟಾರ್ಟ್ ಮಾಡಿ. ನಿಮ್ಮ ಮೀಟಿಂಗ್ ಸ್ಟಾರ್ಟ್ ಮಾಡಿ, ಹೋಮ್ ಮೀಟಿಂಗ್ ಜಾಸ್ತಿ ಮಾಡಿ, ಡೆಮೋಗಳನ್ನ ಜಾಸ್ತಿ ಮಾಡ್ತಾ ಹೋಗಿ, ಮೆಮೊರಿ ಜಾಗರ್ ಫಿಲ್ಅಪ್ ಮಾಡ್ತಾ ಹೋಗಿ, ಡ್ರೀಮ್ ನ ದೊಡ್ಡದು ಮಾಡ್ಕೊಳ್ಳಿ, ಗೋಲ್ ಸೆಟ್ ನ ದೊಡ್ಡದು ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ಟ್ರೈನಿಂಗ್ ಇದೆ ಯೂಟ್ಯೂಬ್ ಅಲ್ಲಿ, ಹುಡುಕಿ. ಲೀಡರ್ ಸುರೇಖಾ ಮೇಡಮ್ ಆಗಿರ್ಬೋದು, ಪ್ರಮೋದ್ ಆಚಾರ್ಯ ಸರ್, ದೀಪಂತ್ ಕಪಾಡಿಯಾ ಆಗಿರ್ಬೋದು, VV ಪಾಂಡೆ ಆಗಿರ್ಬೋದು, ಸಂಜಯ್ ಬಗರಿ ಆಗಿರ್ಬೋದು, ರಾಜು DG, ಎಲ್ಲರ ಸರ್ಚ್ ಮಾಡಿ. ದೊಡ್ಡ ಲೀಡರ್ಗಳದ್ದು ಸಿಗುತ್ತೆ ನಿಮಗೆ. ದೊಡ್ಡ ಲೀಡರ್ಗಳ ಅಕೌಂಟ್ಗೆ ಹೋಗಿ ನೋಡಿ, ಫೇಸ್ಬುಕ್ ಹೋಗಿ ನೋಡಿ, ಇನ್ಸ್ಟಾಗ್ರಾಮ್ ಹೋಗಿ ನೋಡಿ. ಅಲ್ಲಿ ಸಿಕ್ಕಾಪಟ್ಟೆ ಕಲಿಕೆ ಇರ್ತದೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಅಂಡ್ ನಿಮಗೆ ತುಂಬಾ ಒಂದು ಎಕ್ಸ್ಟ್ರಾರ್ಡಿನರಿ ಆಪರ್ಚುನಿಟಿ ಇದು. ಕಲಿಕೆ ಸಿದ್ಧರಾಗಿ. ಅಂಡ್ ಲಾಸ್ಟ್ ವೀಕ್ ಅಲ್ಲೂ ಒಳ್ಳೊಳ್ಳೆ ವಿಡಿಯೋ ಇದೆ, ಅದನ್ನು ಬಳಸ್ಕೊಳ್ಳಿ. ಈಗ ಏನು ಸ್ಕೈ ಡೈವಿಂಗ್ ವಿಡಿಯೋ ನೋಡಿದೀರಾ, ನಾಳೆ ಅದನ್ನ ಅಪ್ಲೋಡ್ ಮಾಡ್ತೀನಿ. ಸೊ ಬೆಳಿಗ್ಗೆನೆ ಅಪ್ಲೋಡ್ ಆಗುತ್ತೆ. ಎಲ್ಲರೂ ವೇಟ್ ಮಾಡ್ತಾ ಇರಿ. ಎಲ್ಲರಿಗೂ ರೀಚ್ ಮಾಡಿಸಿ. ನಿಮ್ಮ ಸರ್ಕಲ್, ಫ್ರೆಂಡ್ಶಿಪ್ ಸರ್ಕಲ್ ಅಲ್ಲೂ ನೀವೊಂದು ಶೇರ್ ಮಾಡಿ. ಮೋದಿ ಕೇರ್ ಪವರ್ ಗೊತ್ತಾಗ್ಬೇಕು ಅವರಿಗೆ. ಬರೀ ಬಿಸ್ನೆಸ್ ಅವರಲ್ಲ, ಪಬ್ಲಿಕ್ ಕ್ಯಾನ್ ಆಲ್ಸೋ ವಾಚ್ ಇಟ್. ಓಕೆ, ಅಷ್ಟು ಇನ್ಸ್ಪಿರೇಷನ್ ಆಗ್ತಕ್ಕಂಥದ್ದು. ಎಲ್ಲಾ ಅಚೀವ್ಮೆಂಟ್ ಅಲ್ಲೂ ಇದು ಸ್ಪೆಷಲ್ ಅಚೀವ್ಮೆಂಟ್ ನಮಗಾಗಿರ್ತಕ್ಕಂಥದ್ದು. ಓಕೆ, ನಮ್ ಲೀಡರ್ ಹೇಳ್ತಾ ಇದ್ರು, ನಿಮಗೆ ವಿಶೇಷವಾದ ಅಚೀವ್ಮೆಂಟ್ ಯಾವುದು ಅಂತ ಹೇಳಿದ್ರೆ, ಎಷ್ಟೋ ಲಕ್ಸುರಿ ಕಾರ್ ತಗೊಂಡಿದೀವಿ, ಎಷ್ಟೋ ಸಲ ಫಾರಿನಿಗೆ ಹೋಗಿದ್ದೀವಿ, ಬಟ್ ಈ ಒಂದು ಸ್ಕೈ ಡೈವಿಂಗ್ ಇದೆಯಲ್ಲ, ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಅವರ್ ಲೈಫ್. ಓಕೆ, ಅದನ್ನ ನೀವು ಫೀಲ್ ಮಾಡಿದೀರಾ. ಅದಕ್ಕೆ ಎಲ್ಲರೂ ಕೂಡ ರೀಚ್ ಮಾಡಿಸಿ. ನಾಳೆ ಇದನ್ನ ಲಾಂಚ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಹ್ಯಾಪಿ ನೈಟ್ ಟು ಆಲ್ ಆಫ್ ಯು. ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಎಲ್ಲರ ಜೊತೆ ಹಂಚ್ಕೊಳ್ಳಿ.